ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಈಗ ಕ್ವಶನ್ ಪೇಪರ್ ಸೀರೀಸ್ ಏನು ಸಾಲ್ವ್ ಮಾಡ್ತಿದ್ವಿ. ಅದರಲ್ಲಿ ಇವಾಗ ಪೊಲಿಟಿ ಕ್ವಶನ್ಸನ್ನು ನಾವೀಗ ಆಲ್ರೆಡಿ 18 ಕ್ವಶನ್ ಪೇಪರನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಇವತ್ತು 19ನೇ ಕ್ವಶನ್ ಪೇಪರು ಪಿ ಸಿ ಸಿವಿಲು ನಾನ್ ಹೆಚ್ ಕೆ ಆಗಿರುತ್ತೆ. 18ನೇ ಕ್ವಶನ್ ಪೇಪರ್ ನಿಮಗೆ ಹೆಚ್ ಕೆ ಇರುತ್ತೆ, ಸಿವಿಲ್ ಪೇಪರ್ ಪಿ ಸಿದು. ಈಗ 19ನೇ ಕ್ವಶನ್ ಪೇಪರ್ ನಿಮಗೆ ನಾನ್ ಹೆಚ್ ಕೆ ಸಿವಿಲ್ ಪೇಪರ್ ಇರುತ್ತೆ. ಯಾವ ಪೇಪರ್ ಇದಾವಂತ ನಿಮಗೆ ಎಲ್ಲ ಕಂಪ್ಲೀಟ್ ಆಗಿ ಗೊತ್ತಿದೆ ಅಂತ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಆ್ಯಪಲ್ಲಿ ಯಾರ್ಯಾರು ಫಾಲೋ ಮಾಡ್ತಿದ್ರೆ ನಿಮಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಲೀಸ್ಟ್ ಕೊಟ್ಟಿದ್ದೀವಿ, ಯಾವ್ಯಾವ ಕ್ಲಾಸಸ್ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ ಅಂತ. ಈಗ ನೆಕ್ಸ್ಟು ಈ ಪೇಪರನ್ನು ಸಾಲ್ವ್ ಮಾಡೋಣ. ಆಮೇಲೆ ಇದರಲ್ಲಿ ನಮಗೆ 100% ಎಲ್ಲ ಕ್ವಶನ್ಸು ನಾವು ಬ್ಯಾಚ್ ಮಾಡಿರೋದ್ರಲ್ಲಿ ಕಂಪ್ಲೀಟ್ ಆಗಿ ಎಲ್ಲವೂ ಕವರ್ ಆಗಿದ್ದಾವೆ. ಪೊಲಿಟಿಲಿ ಯಾವುದೇ ಡೌಟ್ ಇಲ್ಲ ಇದರಲ್ಲಿ. ಓಕೆನಾ? ಅದನ್ನ ಹೇಳ್ತಾ ಮೊದಲನೇ ಕ್ವಶನ್ ಏನಿದೆ, ಈ ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿಲ್ಲ? ಅಂದ್ರೆ ರಾಜ್ಯಸಭೆ ಸೀಟ್ ಯಾವ್ಯಾವ್ದಿಲ್ಲ ಈ ಕೆಳಗಿರುವ ಆಪ್ಷನ್ಸ್ ಅಲ್ಲಿ ಅಂತ ಕೇಳಿದಾನೆ. ಅಂದ್ರೆ ಇವೆಲ್ಲವೂ ಕೂಡ ನಿಮಗೆ ಯೂನಿಯನ್ ಟೆರಿಟರಿಗಳು. ಓಕೆನಾ? ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಗಳು ರಿಲೇಟೆಡ್ ಕ್ವಶನ್ಸ್ ಬಂದಿರೋದು. ಕೇಂದ್ರಾಡಳಿತ ಪ್ರದೇಶದಲ್ಲಿ ನಿಮಗೆ ರಾಜ್ಯಸಭೆ, ಈಗ ರಾಜ್ಯಸಭೆ ಲೋಕಸಭೆ ಅಂತ ಎರಡು ಇರ್ತಾವಲ್ವಾ, ಅದರಲ್ಲಿ ಲೋಕಸಭೆಗೆ ಅಂತೂ ಕಂಪಲ್ಸರಿ ಎಲ್ಲ ಸ್ಟೇಟ್ ಇಂದನೂ ಕೂಡ ಎಲೆಕ್ಷನ್ ಥ್ರೂ ಎಲೆಕ್ಟೆಡ್ ಆದವ್ರನ್ನ ಮಿನಿಮಮ್ ಒಬ್ಬರನ್ನಾದ್ರೂ ತಗೊಂಡಿರ್ತಾರೆ. ಓಕೆನಾ? ಆ ರೀತಿ ಈಗ ಲೋಕಸಭೆ ಆಯ್ತಂದ್ರೆ ಲೋಕಸಭೆಯಲ್ಲಿ ಕಂಪಲ್ಸರಿ ಇರುತ್ತೆ. ಹಾಗಾದ್ರೆ ರಾಜ್ಯಸಭೆಯಲ್ಲಿ 8 ಕೇಂದ್ರಾಡಳಿತ ಪ್ರದೇಶ ಇದಾವೆ. ಆದ್ರೆ ಅದರಲ್ಲಿ ಕೇವಲ 3 ಕೇಂದ್ರಾಡಳಿತ ಪ್ರದೇಶದಿಂದ ಮಾತ್ರ ರಾಜ್ಯಸಭೆಗೆ ಪ್ರತಿನಿಧಿಸಲ್ಪಡುತ್ತಾರೆ. ಅಂದ್ರೆ ರಿಮೈನಿಂಗ್ 5 ಕೇಂದ್ರಾಡಳಿತ ಪ್ರದೇಶದಿಂದ ಯಾವುದೇ ರೀತಿಯಾದಂತಹ ಪ್ರತಿನಿಧಿಗಳು ಬರೋದಿಲ್ಲ. ಹಾಗಾದ್ರೆ ನಿಮಗೆ ಫಸ್ಟ್ ಈ 3 ಯಾರ್ಯಾರು ಕೇಂದ್ರಾಡಳಿತ ಪ್ರದೇಶದವರು ರಾಜ್ಯಸಭೆಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಬೇಕು. ಫಸ್ಟ್ ಒನ್ ಯಾವ್ದಂತ ಅಂದ್ರೆ ದೆಹಲಿಯಿಂದ ಬರ್ತಾರೆ. ಅಂದ್ರೆ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಅದು, ಆದ್ರೂ ಕೂಡ ಅದರಲ್ಲಿ ರಾಜ್ಯಸಭೆಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು. ಓಕೆನಾ? ನೆಕ್ಸ್ಟ್ ಪುದುಚೇರಿ ಇದೆ. ಆಮೇಲೆ ಜಮ್ಮು ಅಂಡ್ ಕಾಶ್ಮೀರ. ಈ 3 ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶದಿಂದ ಮಾತ್ರ ರಾಜ್ಯಸಭೆಗೆ ಪ್ರತಿನಿಧಿಸ್ತಾರೆ. ಅದು ಬಿಟ್ರೆ ಉಳಿದ 8ರಲ್ಲಿ 5 ಕೇಂದ್ರಾಡಳಿತ ಪ್ರದೇಶ ರಿಮೈನಿಂಗ್ ಏನೇನಿದಾವೆ ಅದರಿಂದ ರಾಜ್ಯಸಭೆಗೆ ಯಾವುದೇ ರೀತಿಯಾದಂತಹ ಪ್ರತಿನಿಧಿ ಬರುವುದಿಲ್ಲ. ಅದು ಗೊತ್ತಿರಬೇಕು ನಿಮಗೆ. ಈ 3 ಗೊತ್ತಿದ್ರೆ ಆ ರಿಮೈನಿಂಗ್ ಯಾವ್ದಲ್ಲ ಅಂತಂದು ತೆಗೆಯೋಕೆ ಚಾನ್ಸ್ ಇರುತ್ತೆ. ನಮ್ಗೆ ಇವಾಗ ದೆಹಲಿ ಯಾವ್ಯಾವ್ದ್ರಲ್ಲಿದೆ ಅದು ತೆಗೆದಾಗ ಫಸ್ಟ್ ದೆಹಲಿ ಇದರಲ್ಲಿದೆ ಅಂದ್ರೆ ಈ ಆಪ್ಷನ್ ಬರಲ್ಲ. ನೆಕ್ಸ್ಟ್ ಇಲ್ಲಿ ಕೂಡ ದೆಹಲಿ ಇದೆ, ಈ ಆಪ್ಷನ್ ಬರಲ್ಲ. ಇಲ್ಲಿ ಜಮ್ಮು ಕಾಶ್ಮೀರ ಇದೆ, ಈ ಆಪ್ಷನ್ ಬರಲ್ಲ. ಓಕೆನಾ? ಇಲ್ಲಿ ಜಮ್ಮು ಕಾಶ್ಮೀರ ಇದೆ ಅದಕ್ಕೆ. ಓಕೆನಾ? ನೆಕ್ಸ್ಟ್ ಚಂಡೀಗಢ, ಲಕ್ಷದ್ವೀಪ, ಲಡಾಖ್ ಅಂತ ಕೊಟ್ಟಿದ್ದಾನಲ್ವಾ, ಈ 3 ಕೇಂದ್ರಾಡಳಿತ ಪ್ರದೇಶದಿಂದ ರಾಜ್ಯಸಭೆಗೆ ಪ್ರತಿನಿಧಿಸುವುದಿಲ್ಲ. ಓಕೆನಾ? ಇಲ್ಲಿ ನೋಡ್ರಿ, ಚಂಡೀಗಢ, ಲಕ್ಷದ್ವೀಪ, ಲಡಾಖ್ ಈ 3ರಿಂದ ಪ್ರತಿನಿಧಿಸೋದಿಲ್ಲ. ಆಸ್ ಎ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋ ದೃಷ್ಟಿಯಿಂದ ನೋಡಿದ್ರೆ. ಓಕೆನಾ? ಟೋಟಲ್ ಆಗಿ 5ರಿಂದ ಪ್ರತಿನಿಧಿಸಲ್ಲ. ಚಂಡೀಗಢದಿಂದ ಬರಲ್ಲ, ಲಕ್ಷದ್ವೀಪ, ಲಡಾಖ್, ಮತ್ತೆ ಅಂಡಮಾನ್ ಮತ್ತು ನಿಕೋಬಾರ್, ದಾದ್ರಾ ನಗರ ಹವೇಲಿ ಮತ್ತು ದೀವ್ ದಮನ್ ಈ 5 ಕೇಂದ್ರಾಡಳಿತ ಪ್ರದೇಶದಿಂದ ಯಾವುದೇ ರೀತಿಯಾದಂತಹ ರಾಜ್ಯಸಭೆಗೆ ಪ್ರತಿನಿಧಿಸುವುದಿಲ್ಲ. ಓಕೆನಾ? ಯಾಕಂದ್ರೆ ಅವು ತಮ್ಮದೇ ಆದ ಶಾಸನಸಭೆಗಳನ್ನು ಹೊಂದಿವೆ. ಹಾಗಾಗಿ ನೆಕ್ಸ್ಟ್ ರಾಜ್ಯಸಭೆಗೆ ಸ್ಥಾನಮಾನಗಳ ಹಂಚಿಕೆ ಎಷ್ಟನೇ ಅನುಸೂಚಿಯಲ್ಲಿ ಕಂಡು ಬರುತ್ತೆ? ಫೋರ್ತ್ ಶೆಡ್ಯೂಲ್ ಅಲ್ಲಿ ನಾವು ರಾಜ್ಯಸಭೆಯ ಸ್ಥಾನಮಾನಗಳ ಹಂಚಿಕೆಯನ್ನು ನೋಡ್ತೀವಿ. ಓಕೆನಾ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಸಭೆಯಲ್ಲಿ ಸ್ಥಾನಗಳನ್ನು ಹೇಗೆ ಹಂಚಿಕೆ ಮಾಡಬೇಕೆಂದು ವಿವರಿಸುತ್ತದೆ. ಈ ಸ್ಥಾನಗಳ ಹಂಚಿಕೆ ಆಯಾ ಪ್ರದೇಶದ ಜನಸಂಖ್ಯೆಯ ಆಧಾರದ ಮೇಲೆ ನಿರ್ಧಾರವಾಗುತ್ತೆ. ಎಷ್ಟು ಜನ ಇರಬೇಕು, ಎಷ್ಟು ಜನ ಇರಬಾರ್ದು ಅನ್ನೋದು ಆ ಜನಸಂಖ್ಯೆ, ಅಲ್ಲಿರುವ ಆ ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ ಎಷ್ಟು ಜನ ಇರ್ಬೇಕು ನಮಗೆ ಅಂತಂದು ಹೇಳ್ತಾರೆ. ಓಕೆನಾ? ಅದ್ರ ಮೇಲೆ ಮೆಜರ್ ಆಗಿರುತ್ತೆ. ಈ ರಾಜ್ಯದಿಂದ ಎಷ್ಟು ಜನ ಬರಬೇಕು. ಈಗ ಉತ್ತರ ಪ್ರದೇಶದಿಂದ ಜಾಸ್ತಿ ಜನ ಬರ್ತಾರೆ ಅಂದ್ರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಓಕೆನಾ? ಆ ರೀತಿ. ಓಕೆ. ನೆಕ್ಸ್ಟ್ ಶಾಸನ ಸಭೆಗಳ ಅಗತ್ಯತೆ ಏನಿದೆ? ಶಾಸನ ಸಭೆಗಳ ಅಗತ್ಯತೆ, ರಾಜ್ಯಸಭೆಯು ಸದಸ್ಯರನ್ನು ರಾಜ್ಯಗಳ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಚುನಾಯಿತ ಶಾಸಕರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡುತ್ತಾರೆ. ಅಂದ್ರೆ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ದೆಹಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರ ಸ್ವಂತ ವಿಧಾನಸಭೆಗಳು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನ ಹೊಂದಿರುವುದರಿಂದ ಅಲ್ಲಿನ ಶಾಸಕರು ರಾಜ್ಯಸಭೆ ಸದಸ್ಯರನ್ನು ಆಯ್ಕೆ ಮಾಡಲು ಮತ ಚಲಾಯಿಸುತ್ತಾರೆ. ಅಂದ್ರೆ ಇವರಿಗೆ ಮತ ಚಲಾಯಿಸಕ್ಕೆ ಪವರ್ ಇರುತ್ತೆ. ಅವರಿಗೆ ದೆಹಲಿ, ಪುದುಚೇರಿ, ಜಮ್ಮು ಕಾಶ್ಮೀರ ಅಂದ್ರೆ ರಿಮೈನಿಂಗ್ 5 ಕೇಂದ್ರಾಡಳಿತ ಪ್ರದೇಶಗಳಿದಾವಲ್ವಾ ಅವ್ರಿಗೆ ಇರೋದಿಲ್ಲ. ಓಕೆನಾ? ಉಳಿದ 5 ಕೇಂದ್ರಾಡಳಿತ ಪ್ರದೇಶ ಚಂಡೀಗಢ, ಲಕ್ಷದ್ವೀಪ, ಇವ್ರಿಗೆ ಏನಾದ್ರಲ್ವಾ ಇವ್ರಿಗೆ ವಿಧಾನಸಭೆಗಳಲ್ಲಿ
ಕಾರಣ ಮತ್ತು ಅವುಗಳ ಜನಸಂಖ್ಯೆ ಕಡಿಮೆ ಇರುವುದರಿಂದ ರಾಜ್ಯಸಭೆಯಲ್ಲಿ ಪ್ರತಿನಿಧಿಸಲು ಸಾಧ್ಯವಾಗುವುದಿಲ್ಲ. ರಾಜ್ಯಸಭೆಯಲ್ಲಿ ಪ್ರತಿನಿಧಿಸೋಕೆ ಇವ್ರಿಗೆ ಅವಕಾಶ ಇರುವುದಿಲ್ಲ. ನೆಕ್ಸ್ಟ್, ಹಾಗಾದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವುದು ಅಂತ ಹೇಳಿದೆ ನಾನು. ದೆಹಲಿ ಇದೆ, ಪುದುಚೇರಿ ಇದೆ, ಜಮ್ಮು ಕಾಶ್ಮೀರ. ಈಗ ದೆಹಲಿಯಲ್ಲಿ 3 ಸ್ಥಾನಗಳು ಇದ್ದಾವೆ, ಮೂರು ಜನ ಸದಸ್ಯರು ಬರ್ತಾರೆ. ಪುದುಚೇರಿಯಲ್ಲಿ 1, ಜಮ್ಮು ಕಾಶ್ಮೀರಲ್ಲಿ 4 ಸೀಟ್ಗಳು ಇದಾವೆ. ನೆಕ್ಸ್ಟ್, ಸಂವಿಧಾನದ ವಿಧಿ ಎಷ್ಟಿದೆ? 80 ಸಬ್ ಕ್ಲಾಸ್ 5. 80 ಸಬ್ ಕ್ಲಾಸ್ 5ರ ಪ್ರಕಾರ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳನ್ನು ಸಂಸತ್ತು ಕಾನೂನಿನ ಮೂಲಕ ನಿಗದಿಪಡಿಸುವ ವಿಧಾನದಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಅಂದ್ರೆ ಎಷ್ಟನೇ ವಿಧಿ ಮೂಲಕ? 80 ಸಬ್ ಕ್ಲಾಸ್ 5ರ ಪ್ರಕಾರ. ಓಕೆನಾ? ಸಂಸತ್ತು ಕಾನೂನಿನ ಮೂಲಕ ನಿಗದಿಪಡಿಸುವ ವಿಧಾನದಿಂದ ಆಯ್ಕೆ ಮಾಡಲಾಗುತ್ತದೆ. ನೆಕ್ಸ್ಟ್, ಲೋಕಸಭೆ ಮತ್ತು ರಾಜ್ಯಸಭೆ ನಡುವಿನ ವ್ಯತ್ಯಾಸ ಏನು? ಡಿಫರೆನ್ಸ್ ಏನಿದೆ? ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 5 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಜ್ಯಸಭೆ ಪ್ರಾತಿನಿಧ್ಯವಿಲ್ಲದಿದ್ದರೂ ಅವರು ಲೋಕಸಭೆ ಅಂದ್ರೆ ಕೆಳಮನೆಯ ಪ್ರತಿಯೊಂದು ಕೇಂದ್ರಾಡಳಿತ ಪ್ರದೇಶದಲ್ಲೂ ಕನಿಷ್ಠ ಒಬ್ಬರಾದ ಸಂಸದರನ್ನು ಹೊಂದಿರ್ತಾರೆ. ಅವರು ನೇರ ಚುನಾವಣೆ ಮೂಲಕ ಆಯ್ಕೆಯಾಗಿರ್ತಾರೆ. ಮಿನಿಮಮ್ ಆಗಿ ಈಗ ಲೋಕಸಭೆಯಲ್ಲಿ ಕಂಪಲ್ಸರಿ ಇರ್ತಾರೆ. ಕಂಪಲ್ಸರಿ ಒಂದು ಸ್ಟೇಟ್ ಇಂದ ಮಿನಿಮಮ್ ಒಬ್ಬರಾದ್ರೂ, ಕನಿಷ್ಠ ಒಬ್ಬರಾದ್ರೂ ಲೋಕಸಭೆಯಲ್ಲಿ ಸೇರ್ಕೊಂಡಿರ್ತಾರೆ. ಬಟ್ ರಾಜ್ಯಸಭೆ ಅಂತ ಬಂದಾಗ ಆ ಕಂಡೀಷನ್ ಇದರಲ್ಲಿ ಇಲ್ಲ ಅಂತ ಹೇಳ್ತಿದ್ದಾನೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು? ಈಗ ನಾವು ಹಳೆ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುವಾಗ ಏನ್ ಮಾಡ್ತಿದ್ವಿ ಅಂತ ಅಂದ್ರೆ, ಈಗ ಈ ತರ ಒಂದು ಕ್ವಶನ್ ಬಂದ್ರೆ, ಈಗ CAG ಬಗ್ಗೆ ಬಂದಿದೆ, CAG ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋದು, ಈಗ ಸಾಲಿಟರಿ ಜನರಲ್ ಕಂಪ್ಲೀಟ್ ಆಗಿ ಮಾಡೋದು, ಅಟಾರ್ನಿ ಜನರಲ್ ಕಂಪ್ಲೀಟ್ ಆಗಿ, ಅಡ್ವೊಕೇಟ್ ಜನರಲ್ ಕಂಪ್ಲೀಟ್ ಆಗಿ, ಈ ರೀತಿ ನಿಮ್ಗೆ ಕ್ಲಾಸ್ ಅನ್ನ ತಗೊಂಡು ಹೋಗ್ತಿದ್ವಿ. ಬಟ್ ಇವಾಗ ಅವು ಆಲ್ರೆಡಿ ರಿಪೀಟ್ ಆಗಿರೋದ್ರಿಂದ, ಈಗ ಆಲ್ರೆಡಿ 18 ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿರೋದ್ರಿಂದ ಈ ಟಾಪಿಕ್ಸ್ ಎಲ್ಲ, ಈಗ ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅದನ್ನ ಮಾತ್ರ ಡಿಸ್ಕಷನ್ ಮಾಡ್ತಿರ್ತೀವಿ. ಓಕೆನಾ? ಯಾಕಂದ್ರೆ ನೋಟ್ಸ್ ಆಲ್ರೆಡಿ ಸೇಮ್ ಇರುತ್ತೆ. ಈಗ ಅಡ್ವೊಕೇಟ್ ಜನರಲ್ ಅಂದ್ರೆ ಅದು ಸೇಮ್ ಇರುತ್ತೆ, ಅಟಾರ್ನಿ ಜನರಲ್ ಅವ್ರಿಗೆ ಏನ್ ಹೇಳ್ಬೇಕು ಅದು ಎಲ್ಲ ನೋಟ್ಸ್ ಸೇಮ್ ಇರುತ್ತೆ. ಹಾಗಾಗಿ ಈಗ ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಕ್ವಶನ್ ಥ್ರೂ ಮಾತ್ರ ಹೋಗ್ತಿದ್ವಿ. ಓಕೆನಾ? ನಿಮಗೆ ಕಂಪ್ಲೀಟ್ ಆಗಿ ಬೇರೆ ಬೇರೆ ಕ್ವಶನ್ ಪೇಪರ್ ಅಲ್ಲಿ ಇದೇ ಟಾಪಿಕ್ ಮೇಲೆ ಕಂಪ್ಲೀಟ್ ಡಿಸ್ಕಷನ್ ಮಾಡಿರ್ತೀವಿ. ಓಕೆನಾ? ಹಾಗಾಗಿ ಇವಾಗ ಬರ್ತಾ ಬರ್ತಾ ನೋಟ್ಸ್ ಸ್ವಲ್ಪ ಕಡಿಮೆ ಮಾಡೋಣ ಅಂತ. ಓಕೆನಾ? ನೋಟ್ಸ್ ಕಡಿಮೆ ಅಂದ್ರೂ ಕೂಡ ನಿಮ್ಗೆ 100 ಸ್ಲೈಡ್ ಇದೆ. ಇದು ನಿಮಗೆ 100 ಸ್ಲೈಡ್ ಇದೆ. ಎಷ್ಟು ಕ್ವಶನ್ ಬಂದಿರೋದು? 14 ಏನೋ 15 ಬಂದಿದ್ದಾವೆ. 100 ಸ್ಲೈಡ್ ನೋಟ್ಸ್ ಇದೆ ನಿಮಗೆ. ಇದು ಇದೆ. ಓಕೆನಾ? ಇದು ಮೇಲ್ ಮಾಡಿದೀವಿ ನೋಟ್ಸ್ ಅಂದ್ರೂ ಕೂಡ 100 ಇದೆ. ಯಾಕಂದ್ರೆ ಮೇಲ್ ಯಾಕಂತಂದ್ರೆ ಇವನ್ ಆಲ್ರೆಡಿ ಬೇರೆ ಬೇರೆ ಅದ್ರಲ್ಲಿ ಕವರ್ ಮಾಡಿಬಿಟ್ಟಿದೀವಿ. ಈಗ ಆಪ್ಷನ್ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಯಾವ್ದೋ ರೈಟ್, ಅದ್ರ ಮಾತ್ರ ಈಗ ಡಿಸ್ಕಷನ್ ಮಾಡ್ತೀನಿ. ಬಟ್ ಸ್ಟಾರ್ಟಿಂಗ್ ಎಲ್ಲ ಪೇಪರ್ ಅನಾಲಿಸಿಸ್ ಮಾಡುವಾಗ ಈಗೇನು 1 to 10 ಕ್ವಶನ್ ಪೇಪರ್ ಏನ್ ಸಾಲ್ವ್ ಮಾಡಿದ್ವಿ ಅದರಲ್ಲಿ 4 ಆಪ್ಷನ್ ಬಂದಾಗ 4 ಆಪ್ಷನ್ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಿದ್ವಿ. ಯಾಕಂತಂದ್ರೆ ಟಾಪಿಕ್ ಅವೇ ಬರ್ತಿದಾವೆ, ರಿವಿಷನ್ ಆಗ್ಲಿ ಅನ್ನೋ ದೃಷ್ಟಿಯಿಂದ. ಈಗ ಎಲ್ಲವೂ ಆಲ್ರೆಡಿ ಕವರ್ ಆಗಿರೋದ್ರಿಂದ ನಾವು ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅದ್ ಮಾತ್ರ ಡಿಸ್ಕಷನ್ ಅನ್ನ ಮಾಡ್ತಿರ್ತೀನಿ. ಅದನ್ನ ಮಾತ್ರ ನಿಮ್ಗೆ ನೋಟ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇವಾಗ. ಓಕೆನಾ? ಈ ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರಂತ ಕೇಳಿದ್ರೆ, ಈಗ ಸೆಂಟ್ರಲ್ ಅಲ್ಲಿ ಬೇರೆ ಇರ್ತಾರೆ, ಸ್ಟೇಟ್ ಅಲ್ಲಿ ಬೇರೆ ಇರ್ತಾರೆ. ಈಗ ನಾವು ಇದಕ್ಕೆ ಅಟಾರ್ನಿ ಜನರಲ್ ಇಸ್ ರೈಟ್ ಆನ್ಸರ್. ಯಾವುದಕ್ಕೆ? ಸೆಂಟ್ರಲ್ ಅಲ್ಲಿ ಅಂತ ಬಂದಾಗ. ಸ್ಟೇಟ್ ಅಲ್ಲಿ ಬಂದ್ರೆ ಅಡ್ವೊಕೇಟ್ ಜನರಲ್ ಇರ್ತಾರೆ. ಈಗ ಅಟಾರ್ನಿ ಜನರಲ್ ಬಗ್ಗೆ ನೋಡೋಣ ನಾವು. ಅಟಾರ್ನಿ ಜನರಲ್ ಇದು ಎಷ್ಟನೇ ವಿಧಿ ಪ್ರಕಾರ? 76ನೇ ವಿಧಿ ಪ್ರಕಾರ ಕೇಂದ್ರ ಸರ್ಕಾರದ ಪ್ರಮುಖ ಕಾನೂನು ಸಲಹೆಗಾರಾಗಿರ್ತಾರೆ. ಭಾರತದ ಎಲ್ಲಾ ನ್ಯಾಯಾಲಯಗಳಲ್ಲೂ ವಿಚಾರಣೆ ನಡೆಸುವ ಹಕ್ಕನ್ನು ಇವರು ಹೊಂದಿರ್ತಾರೆ. ಓಕೆನಾ? ರಾಜ್ಯ ಮಟ್ಟದಲ್ಲಿ ಅಂತ ಬಂದ್ರೆ ಅಡ್ವೊಕೇಟ್ ಜನರಲ್ ಇರ್ತಾರೆ. ಇಲ್ಲಿಗ ಭಾರತ ಸರ್ಕಾರದ ಅಂತ ಕೇಳಿದಾನೆ, ಹಾಗಾಗಿ ನಾವು ಅಟಾರ್ನಿ ಜನರಲ್ ಹಾಕಿದ್ವಿ. ನೆಕ್ಸ್ಟ್ ಪೇಪರ್ ಅಲ್ಲಿ ಅವನೇನಾದ್ರು ರಾಜ್ಯ ಸರ್ಕಾರದ ಅಂತ ಕೇಳಿದ್ರೆ ಅಡ್ವೊಕೇಟ್ ಜನರಲ್ ಹಾಕ್ಬೇಕಾಗುತ್ತೆ. ಓಕೆನಾ? ಈಗ ಅಟಾರ್ನಿ ಜನರಲ್ ಬಗ್ಗೆ ನೋಡೋದಾಯ್ತಂದ್ರೆ ಅವರ ಎಲಿಜಿಬಿಲಿಟಿ, ಕ್ವಾಲಿಫಿಕೇಶನ್, ಕಂಡೀಷನ್ಸ್ ಏನಿದೆ ಅಂತ ನೋಡಿದ್ರೆ, ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳು ಇರಬೇಕು. ಆಮೇಲೆ ಕನಿಷ್ಠ 5 ವರ್ಷಗಳ ಕಾಲ ಹೈಕೋರ್ಟ್ ನ್ಯಾಯಾಧೀಶರಾಗಿರ್ಬೇಕು, ಅಥವಾ 10 ವರ್ಷಗಳ ಕಾಲ ಅವರು ವಕೀಲರಾಗಿರ್ಬೇಕು. ಕಂಡೀಷನ್ ಅವ್ರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಏನೇನು ಎಲಿಜಿಬಿಲಿಟೀಸ್ ಇರ್ತವೆ ಅದು ಇರಬೇಕು. ಆಮೇಲೆ ಕನಿಷ್ಠ 5 ವರ್ಷ ಆದ್ರೂ ಕೂಡ ಅವರು ಹೈಕೋರ್ಟಿನ ನ್ಯಾಯಾಧೀಶರಾಗಿರ್ಬೇಕು, ಅಥವಾ 10 ವರ್ಷ ವಕೀಲರಾಗಿರ್ಬೇಕಂತ ಹೇಳುತ್ತೆ. ನೆಕ್ಸ್ಟ್, ಅಧಿಕಾರಾವಧಿ ಏನಿರುತ್ತೆ ಇವ್ರದ್ದು? ಅಧಿಕಾರಾವಧಿಯನ್ನ ನಿಗದಿಪಡಿಸಿಲ್ಲ. ಯಾವುದರಲ್ಲಿ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಗದಿಪಡಿಸಿಲ್ಲ. ರಾಷ್ಟ್ರಪತಿಯವರ ಇಚ್ಛೆ ಇರುವವರೆಗೂ ಇವರನ್ನ ಅಧಿಕಾರದಲ್ಲಿ ಇಟ್ಕೊಳ್ತಾರೆ. ನೆಕ್ಸ್ಟ್, ರಾಜೀನಾಮೆ ಮತ್ತು ವಜಾ. ಇದು ಯಾವುದೇ ಸಮಯದಲ್ಲಿ ರಾಷ್ಟ್ರಪತಿಗಳ ರಾಜೀನಾಮೆ ನೀಡಬಹುದು. ಕೇಂದ್ರ ಸರ್ಕಾರದ ರಾಜೀನಾಮೆ ನೀಡಿದ ಅಥವಾ ಬದಲಾದ ಅಟಾರ್ನಿ ಜನರಲ್ ಕೂಡ ರಾಜೀನಾಮೆ ನೀಡುವಂತೆ ಸಂಪ್ರದಾಯವಿದೆ. ಓಕೆನಾ? ಇವರ ವೇತನ ಅಂದ್ರೆ ಕೇಂದ್ರ ಸರ್ಕಾರ ರಾಜೀನಾಮೆ ನೀಡಿದ್ರೆ ಇವರು ಅಟಾರ್ನಿ ಜನರಲ್ ಕೂಡ ರಾಜೀನಾಮೆ ನೀಡಬೇಕಂತ ಒಂದು ಐತಿ ರೂಲ್. ನೆಕ್ಸ್ಟ್, ಇವರ ವೇತನ ಮತ್ತು ಸಂಬಳವನ್ನು ಸಂವಿಧಾನದಲ್ಲಿ ನಿರ್ಧರಿಸಿಲ್ಲ. ಇದನ್ನು ಕೂಡ ರಾಷ್ಟ್ರಪತಿಯವರೇ ನಿರ್ಧಾರ ಮಾಡ್ತಾರೆ, ಅಟಾರ್ನಿ ಜನರಲ್ ಅವರದು. ನೆಕ್ಸ್ಟ್, ವಿಧಿ 88 ವಿಶೇಷಕ್ಕೆ ಏನಿದೆ ಇವರಿಗೆ? ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಉಭಯ ಸದನಗಳಲ್ಲಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಹಾಗೂ ಸಂಸತ್ತಿನ ಜಂಟಿ ಅಧಿವೇಶನಗಳಲ್ಲಿ ಭಾಗವಹಿಸುವ ಮತ್ತು ಮಾತನಾಡುವ ಇವ್ರಿಗೆ ಹಕ್ಕಿರುತ್ತದೆ. ಮತದಾನದ ಹಕ್ಕಿರೋದಿಲ್ಲ ಆದ್ರೆ. ಓಕೆನಾ? ಸಂಸತ್ತಿನ ಭಾಗವಹಿಸುವ ಹಕ್ಕಿದೆ, ಆದ್ರೆ ಮತದಾನ ಮಾಡುವ ಹಕ್ಕಿರುವುದಿಲ್ಲ ಇವ್ರಿಗೆ. ಅವ್ರಿಗೆ
ಅಟಾರ್ನಿ ಜನರಲ್ ಅವರಿಗೆ ಸಂಸದರಿಗೆ ಸಿಗುವ ಎಲ್ಲಾ ವಿಶೇಷ ಹಕ್ಕುಗಳು ಮತ್ತು ವಿನಾಯಿತಿಗಳು ಇವ್ರಿಗೂ ಕೂಡ ಲಭ್ಯವಿರುತ್ತದೆ. ಜಸ್ಟ್ ಇವರಿಗೆ ಮತದಾನ ಮಾಡುವ ಹಕ್ಕು ಬಿಟ್ಟು ಉಳಿದ ಎಲ್ಲಾ ಸೌಲಭ್ಯಗಳು ಇವರಿಗೆ ಸಿಗ್ತಿರ್ತವೆ. ಇವರ ಕಾರ್ಯಗಳು ಮತ್ತು ಫಂಕ್ಷನ್ಸ್ ಅಂಡ್ ಡ್ಯೂಟೀಸ್ ನೋಡೋದಾಯ್ತಂದ್ರೆ ಭಾರತ ಸರ್ಕಾರವು ಕಾನೂನು ವಿಷಯಗಳಲ್ಲಿ ಸಲಹೆ ನೀಡುವುದು, ಸುಪ್ರೀಂ ಕೋರ್ಟ್ ಭಾರತ ಸರ್ಕಾರದ ಪರವಾಗಿ ಎಲ್ಲಾ ಪ್ರಕರಣಗಳಲ್ಲಿ ಹಾಜರಾಗುವುದು, ಸಂವಿಧಾನದ ವಿಧಿ 143ರ ಅಡಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಉಲ್ಲೇಖಿಸುವ ಪ್ರಕರಣಗಳ ಭಾರತ ಸರ್ಕಾರವನ್ನು ಪ್ರತಿನಿಧಿಸುವುದು. ಓಕೆ, ನೆಕ್ಸ್ಟ್ ಇವರ ಲಿಮಿಟೇಷನ್ಸ್ ಏನಿದೆ, ಇವರು ಸರ್ಕಾರದ ಪೂರ್ಣಕಾಲಿಕ ನೌಕರರಲ್ಲ, ಫುಲ್ ಟೈಮ್ ಸಿವಿಲ್ ಸರ್ವೆಂಟ್ಸ್ ಅಲ್ಲ ಇವರು, ಮತ್ತು ಸರ್ಕಾರಿ ಸೇವಕರ ವರ್ಗಕ್ಕೂ ಕೂಡ ಇವರು ಬರುವುದಿಲ್ಲ. ಇವರು ಖಾಸಗಿ ವಕೀಲೆಯಿಂದ ತಡೆಯಲಾಗಿಲ್ಲ, ಆದರೆ ಭಾರತ ಸರ್ಕಾರದ ವಿರುದ್ಧ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳುವಂತಿಲ್ಲ. ಓಕೆನಾ, ಇವರು ಭಾರತ ಸರ್ಕಾರದ ವಿರುದ್ಧ, ಈಗ ಗೌರ್ಮೆಂಟ್ ವಿರುದ್ಧ ಏನೇ ಕೇಸ್ ಬಂದ್ರೂ ಕೂಡ ಇವರು ತಗೊಳಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಭಾರತ ಸರ್ಕಾರದ ಅನುಮತಿ ಇಲ್ಲದೆ ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗಳ ಪರವಾಗಿ ವಾದಿಸುವಂತಿಲ್ಲ. ಸರ್ಕಾರದ ಅನುಮತಿ ತಗೊಂಡು ಇವರು ಅಪರಾಧದ ಪ್ರಕರಣಗಳಲ್ಲಿ ಆರೋಪಿಗಳ ಪರವಾಗಿ ವಾದಿಸೋಕೆ ಅವಕಾಶ ಇರುತ್ತೆ. ಡೈರೆಕ್ಟ್ ಆಗಿ ಇವರೇ ಸ್ವಂತವಾಗಿ ಆ ತರ ಮಾಡೋಕೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್, ಸಹಾಯಕ ಹುದ್ದೆಗಳು. ಅಟಾರ್ನಿ ಜನರಲ್ ಅವ್ರಿಗೆ ಸಹಾಯ ಮಾಡಲು ಸಾಲಿಟರಿ ಜನರಲ್ ಅಂತ ಇರ್ತಾರೆ. ನೆಕ್ಸ್ಟ್, ಅಡಿಷನಲ್ ಸಾಲಿಟರಿ ಜನರಲ್ ಅಂತ ಇಬ್ರು ಇರ್ತಾರೆ. ಈಗ ಅಟಾರ್ನಿ ಜನರಲ್ ಅವ್ರಿಗೆ ಮತ್ತೆ ಸಾಲಿಟರಿ ಜನರಲ್ ಮತ್ತೆ ಅಡಿಷನಲ್ ಸಾಲಿಟರಿ ಜನರಲ್ ಅಂತಂದು ಮತ್ತೆ ಇಬ್ರು ಇರ್ತಾರೆ. ಈಗ ಇವ್ರ ಅಂಡರ್ ಅಲ್ಲಿ ಸಂವಿಧಾನದ 76ನೇ ವಿಧಿಯಡಿಯಲ್ಲಿ ಅಟಾರ್ನಿ ಜನರಲ್ ಹುದ್ದೆಯ ಮಾತ್ರ ಉಲ್ಲೇಖ ಐತಿ. ಓಕೆನಾ, ಇದರಲ್ಲಿ CAG ಮಾತ್ರ ಉಲ್ಲೇಖ ಐತಿ. ಅಟಾರ್ನಿ ಜನರಲ್ ಮಾತ್ರ ನಾವು ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಆದ್ರೆ ಸಾಲಿಟರಿ ಜನರಲ್ ಮತ್ತು ಅಡಿಷನಲ್ ಸಾಲಿಟರಿ ಜನರಲ್ ಅನ್ನ ಯಾವುದೇ ರೀತಿ ಉಲ್ಲೇಖ ಇಲ್ಲ. ಅವು ಸಂವಿಧಾನಾತ್ಮಕ ಹುದ್ದೆಗಳು ಅಲ್ಲ, ಅಡಿಷನಲ್ ಆಗಿ ಮಾಡ್ಕೊಂಡಿರೋದು. ಓಕೆನಾ, ಅದೊಂದು ನೆನಪಲ್ಲಿರಲಿ. ನೆಕ್ಸ್ಟ್, ಹಾಗಾದ್ರೆ ಮೊದಲ ಅಟಾರ್ನಿ ಜನರಲ್ ಯಾರು? ಮೊದಲ ಅಟಾರ್ನಿ ಜನರಲ್ ಯಾರು ಅಂದ್ರೆ MS ಸೆಟಲ್ವಾಡ್. ಓಕೆನಾ, ಇವರು ಅತ್ಯಂತ ದೀರ್ಘಾವಧಿಯಾಗಿ ವರ್ಕ್ ಮಾಡ್ತಾರೆ. 1950ರಿಂದ 63ರವರೆಗೆ. ಅಟಾರ್ನಿ ಜನರಲ್ ಅವರು ವೆಂಕಟರಮಣಿ ಈಗ ಪ್ರಸ್ತುತ 16ನೇ ಅಟಾರ್ನಿ ಜನರಲ್ ಇದ್ದಾರೆ. ಆಮೇಲೆ ಇದಕ್ಕೆ ಯಾವುದೇ ಇಯರ್ ಮೆನ್ಷನ್ ಮಾಡಿಲ್ಲ ಅನ್ನೋದಕ್ಕೆ ಇದೇ ಕಾರಣ ಆಗುತ್ತೆ ನೋಡ್ರಿ. ಈ ರೀತಿ ನೆನ್ಪಿಟ್ಕೊಳ್ರಿ, 1950ರಿಂದ 1963. ಓಕೆನಾ, ಬರೋಬ್ಬರಿ 13 ವರ್ಷ ಇವರು ವರ್ಕ್ ಮಾಡ್ತಾರೆ. ಅಂದ್ರೆ ಇವ್ರಿಗೆ 5 ವರ್ಷ 6 ವರ್ಷ ಟರ್ಮ್ ಇಲ್ಲ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಓಕೆನಾ, ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಟರ್ಮ್ ಇಲ್ಲ. ಹಾಗಾಗಿನೇ ಫಸ್ಟ್ನೇದಲ್ಲಿರುವಂತಹ ಮೊದಲ ಅಟಾರ್ನಿ ಜನರಲ್ ಸೆಟಲ್ವಾಡ್ ಅವರು 13 ವರ್ಷ ವರ್ಕ್ ಮಾಡಿದ್ರು. ಹಾಗಾಗಿ ಅಟಾರ್ನಿ ಜನರಲ್ ಅವ್ರಿಗೆ ಯಾವುದೇ ರೀತಿಯಾದಂತಹ ಟರ್ಮ್ ಇಲ್ಲ, ಈ ವರ್ಷ ಇಷ್ಟು ವರ್ಷ ಇರಬೇಕು ಅಂತಂದು ಟರ್ಮ್ ಇಲ್ಲ ಅನ್ನೋದು ನೆನ್ಪಿಟ್ಲಿ ಇಟ್ಕೊಳ್ರಿ. ಈಗ ಕರೆಂಟ್ ಅಫೇರ್ಸ್ ಥ್ರೂ ನೋಡೋದಾಯ್ತಂದ್ರೆ ವೆಂಕಟರಮಣಿ ಅವರು ಪ್ರಸ್ತುತ ಅಟಾರ್ನಿ ಜನರಲ್, 16ನೇ ಅಟಾರ್ನಿ ಜನರಲ್ ಅವರಾಗಿರ್ತಾರೆ. ಓಕೆನಾ, ಐ ಹೋಪ್ ಅರ್ಥ ಆಯ್ತು ಅಂತ ನಾ ಭಾವಿಸ್ತೇನೆ. ಇದು ಅಟಾರ್ನಿ ಜನರಲ್ ಮಾತ್ರ ಹೇಳಿದೆ ನಾನು, ಬಟ್ ನಾವು ಬಿಫೋರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿರುವಾಗ ಈಗ ಅಟಾರ್ನಿ ಜನರಲ್ ಏನ್ ಹೇಳಿದ್ನಲ್ವಾ, ಇದ್ರ ನೆಕ್ಸ್ಟೇನೆ ಮತ್ತೆ ಆಪ್ಷನ್ ಅಲ್ಲಿ ಇತ್ತು ನಿಮಗೆ ಇದು ಇತ್ತು, ಅಡ್ವೊಕೇಟ್ ಜನರಲ್ ಇತ್ತು, ಅದನ್ನ ತಗೊಳ್ತಿದ್ದೆ. ಅದು ಅಡ್ವೊಕೇಟ್ ಜನರಲ್ ಈ ರೀತಿ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ ತಕ್ಷಣ CAG ಇತ್ತು ಆಪ್ಷನ್ ಅಲ್ಲಿ, ಅದು ಕೂಡ ತಗೊಳ್ತಿದ್ದೆ. ಅದ್ 4 ಆಪ್ಷನ್ ಅಲ್ಲಿ ಏನೇನಿದ್ದಾವೆ ಅವನ್ನೆಲ್ಲವನ್ನೂ ಕೂಡ ಸಾಲಿಟರಿ ಜನರಲ್ ಅವನ್ನೆಲ್ಲವನ್ನೂ ಕೂಡ ಡಿಸ್ಕಷನ್ ಮಾಡ್ತಿದ್ವಿ. ಬಟ್ ಇವಾಗ ಕ್ವಶನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ, ಏನ್ ಆಪ್ಷನ್ ಬಂದಿದೆ ಅದ್ರ ಮಾತ್ರ ಹೇಳ್ಕೊಂಡು ಮುಂದೆ ಹೋಗ್ತಿರ್ತೀವಿ. ಯಾಕಂದ್ರೆ ರಿಪೀಟ್ ಸೇಮ್ ಟಾಪಿಕ್ ಹೇಳಿ ಹೇಳಿ ನಮಗೂ ಸಾಕಾಗ್ಬಿಟ್ಟಿದೆ. ಓಕೆನಾ, ನೀವು ಆ್ಯಪಲ್ಲಿ ಕೇಳೋರಿಗೆ ನಿಮಗೆ ಏನ್ ಹೇಳಿದ್ದೆ ಹೇಳ್ತಾರಲ್ಲಪ್ಪ ಇವರು ಅಂತ ಅನ್ಸಿರುತ್ತೆ. ಓಕೆನಾ, ಹಾಗಾಗಿ ಕ್ವಶನ್ ನಂಬರ್ 3, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಕೆಳಗಿನವ್ರಿಗೆ ಯಾರಿಗೆ ನೀಡಬೇಕು? ರಾಜ್ಯಪಾಲರು ಯಾರಿಗೆ ನೀಡಬೇಕು? ರಾಜ್ಯಪಾಲರು ಅಂದ ತಕ್ಷಣ ಇವರು ಸ್ಟೇಟಿಗೆ ಸಂಬಂಧಿಸಿದ್ದಾರೆ, ಸ್ಟೇಟ್ ಅಲ್ಲಿ ಯಾರಿಗಾದ್ರೂ ಕೊಡ್ತಾರೆ, ಈ ರೀತಿ ತಲೆ ಕೆಡಿಸ್ಕೋಬಾರ್ದು ನೀವು. ಓಕೆನಾ, ಸ್ಟೇಟ್ ಅಲ್ಲಿ ಯಾರು ಕೊಡ್ತಾರೆ ಅನ್ನೋದು ನಿಮ್ಗೆ ಆಪ್ಷನ್ಸ್ ಏನು ಅಷ್ಟೊಂದು ಕನ್ಫ್ಯೂಷನ್ ಕೊಟ್ಟಿಲ್ಲ ಅವರು. ಇಲ್ಲೇನಾದ್ರು ಪ್ರಧಾನಮಂತ್ರಿ ತೆಗೆದು CM ಹಾಕಿದ್ರೆ, ಆಮೇಲೆ ಸುಪ್ರೀಂ ಕೋರ್ಟ್ ತೆಗೆದು ಹೈಕೋರ್ಟ್ ಹಾಕಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೋದು. ಆಮೇಲೆ ಸಂಬಂಧಿಸಿದ ರಾಜ್ಯದ ಮುಖ್ಯಮಂತ್ರಿ CM ಇಲ್ಲಿ ಹಾಕಿದ್ದಾನೆ, ಆಮೇಲೆ ಸುಪ್ರೀಂ ಕೋರ್ಟ್ ಅದೇಂದ್ರೆ ಹೈಕೋರ್ಟ್ ಹಾಕಿ ಈ ರೀತಿ ಕೊಟ್ಟಿದ್ರೆ, ಆಮೇಲೆ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಈ ರೀತಿ ಕೊಟ್ಟಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ತಿರಿ. ಬಟ್ ಇಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಏನು ಬಹಳ ಕಡಿಮೆ. ಇದಕ್ಕೆ ರೈಟ್ ಆನ್ಸರ್ ಅದಕ್ಕೆ ರಾಷ್ಟ್ರಪತಿ. ಯಾಕಂತಂದ್ರೆ ರಾಜ್ಯಪಾಲರು ರಾಷ್ಟ್ರಪತಿ ಅವರಿಂದ ಎಲೆಕ್ಟ್ ಆಗಿರ್ತಾರೆ, ಅವರು ಕೂಡ ಅಲ್ಲಿಂದನೇ ಅವ್ರನ್ನ ರಿಮೂವಲ್ ಮಾಡ್ತಿರ್ತಾರೆ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಪ್ರೆಸಿಡೆಂಟ್ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ, ಹಾಗಾದ್ರೆ ನಾವೀಗ ರಾಜ್ಯಪಾಲರ ಬಗ್ಗೆ ಸ್ವಲ್ಪ ನೋಡೋಣ ಬ್ರೀಫ್ ಆಗಿ. ಕಂಪ್ಲೀಟ್ ಈ ಬಂದಿರೋ ಕ್ವಶನ್ ಪೇಪರ್ ಅಲ್ಲಿ ಪೊಲಿಟಿ ಔಟ್ ಎಲ್ಲ ಕೂಡ ಕವರ್ ಆಗಿದೆ, ನಿಮಗೆ ಎಲ್ಲ ಕೂಡ ಕವರ್ ಆಗಿದೆ. ಓಕೆನಾ, ಅದು 17 ಕ್ವಶನ್ ಪೇಪರ್ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡಿರ್ಬೇಕು. ಕಳೆದ 17 ಅಲ್ಲ, ಬೇಡ ನೀವು 10ರಿಂದ 12 ಪೇಪರ್ ನೋಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ಎಲ್ಲವೂ ಕವರ್ ಆಗಿದೆ. ಬಟ್ ನಮಗೆ 17-18 ಪೇಪರ್ ಸಾಲ್ವ್ ಮಾಡಿಸಿದೀವಿ. ಇದು 19ನೇ ಕ್ವಶನ್ ಪೇಪರ್ ನಿಮಗೆ ಪೊಲಿಟಿದು. ಓಕೆನಾ, ಸಂವಿಧಾನದ 156 ಸಬ್+1 ಪ್ರಕಾರ ರಾಜ್ಯಪಾಲರು ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ. ಓಕೆನಾ, ಇದು ನೆನ್ಪಿಟ್ಕೊಳ್ರಿ. ರಾಜ್ಯಪಾಲರು ಎಷ್ಟು ವರ್ಷ ಇರ್ಬೇಕನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿಲ್ಲ, ಅದನ್ನ ರಾಷ್ಟ್ರಪತಿಯವರ ಇಚ್ಛೆ ಇರುವವರೆಗೂ ಇರ್ತಾರೆ. ಅದನ್ನ ಎಲ್ಲಿ ಹೇಳಿದರೆ
56 ಸಬ್ ಕ್ಲಾಸ್ 1 ಇದರಲ್ಲಿ ಹೇಳಿದ್ದಾರೆ. ಅವರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳವರಿಗೆ ಉದ್ದೇಶಿಸಿ ಬರೆದು ಸಲ್ಲಿಸ್ತಾರೆ. ನೆಕ್ಸ್ಟ್ ಅವರ ಟರ್ಮ್ ಏನಿದೆ ಆ ಭಾರತ ಸಂವಿಧಾನದ 155ನೇ ವಿಧಿ ಪ್ರಕಾರ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ತಮ್ಮ ಸಹಿ ಮತ್ತು ಮೊಹರು ಉಳ್ಳುವ ಆಜ್ಞಾಪದ ಪತ್ರದ ಮೂಲಕ ನೇಮಿಸ್ತಾರೆ. ಸಾಮಾನ್ಯ ವಿಧಿ 156 ಸಬ್ ಕ್ಲಾಸ್ 3 ಪ್ರಕಾರ ರಾಜ್ಯಪಾಲರು ಸಾಮಾನ್ಯ ಅಧಿಕಾರಾವಧಿ ಎಷ್ಟಂದ್ರೆ 5 ವರ್ಷಗಳು. ಆದ್ರೆ ರಾಷ್ಟ್ರಪತಿಗಳ ಇಚ್ಛೆಗೆ ಒಳಪಟ್ಟಿರುತ್ತದೆ. ನೆಕ್ಸ್ಟ್ ಹೊಸ ರಾಜ್ಯಪಾಲರ ಆಗಮನ. ಇದು 5 ವರ್ಷಗಳ ಅವಧಿ ಮುಗಿದರೂ ಸಹ ಹೊಸ ರಾಜ್ಯಪಾಲರ ಅಧಿಕಾರ ಸ್ವೀಕರಿಸುವವರೆಗೂ ಹಳೆಯ ರಾಜ್ಯಪಾಲರೇ ಅಧಿಕಾರದಲ್ಲಿ ಮುಂದುವರಿತಾರೆ. ನೆಕ್ಸ್ಟ್ ಇವರ ರೆಸಿಗ್ನೇಷನ್, ಓಕೆನಾ, ರಾಜೀನಾಮೆ ಯಾರು ಕೊಡ್ತಾರೆ? ಇವರು ತಮ್ಮ 5 ವರ್ಷಗಳ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಸ್ವಇಚ್ಛೆಯಿಂದ ಕೂಡ ರಾಜೀನಾಮೆ ಕೊಡಬಹುದು. ರಾಜೀನಾಮೆ ಪತ್ರವನ್ನು ಲಿಖಿತ ರೂಪದಲ್ಲಿ ರಾಷ್ಟ್ರಪತಿಗಳವರಿಗೆ ಕೊಡಬೇಕು. ಕ್ವಶನ್ ಬಂದಿದ್ದು ಇದೆ ನಿಮಗೆ, ರಾಷ್ಟ್ರಪತಿಗಳವರು ಕೊಡಬೇಕು. ರಾಷ್ಟ್ರಪತಿಗಳು ಆ ರಾಜೀನಾಮೆಯನ್ನು ಅಂಗೀಕರಿಸಿದ ತಕ್ಷಣದಿಂದಲೇ ರಾಜ್ಯಪಾಲರ ಹುದ್ದೆ ಖಾಲಿಯಾಗುತ್ತದೆ. ನೆಕ್ಸ್ಟ್ ಇವರನ್ನ ವಜಾ ಮಾಡೋದು ಹೇಗೆ? ಸಂವಿಧಾನದಲ್ಲಿ ರಾಜ್ಯಪಾಲರ ಹುದ್ದೆಯನ್ನು ತೆಗೆದುಹಾಕಲು ಯಾವುದೇ ನಿರ್ದಿಷ್ಟ ಕಾರಣ ಅಥವಾ ಪ್ರಕ್ರಿಯೆ ಅಂತಂದು ಮೆನ್ಷನ್ ಮಾಡಿಲ್ಲ. ಓಕೆನಾ, ಉದಾಹರಣೆಗೆ ಈಗ ರಾಷ್ಟ್ರಪತಿಯವರನ್ನು ತೆಗಿಬೇಕಂದ್ರೆ ಮಹಾಭಿಯೋಗ ಮಾಡಬೇಕು, ಆದ್ರೆ ರಾಜ್ಯಪಾಲರನ್ನು ತೆಗೆಯಕ್ಕೆ ಈ ರೀತಿ ಯಾವುದೇ ಇಲ್ಲ. ನೆಕ್ಸ್ಟ್ ರಾಷ್ಟ್ರಪತಿಗಳು ಕೇಂದ್ರ ಸಚಿವ ಸಂಪುಟ ಸಲಹೆಯಂತೆ ಯಾವುದೇ ಸಮಯದಲ್ಲಿ ಮುನ್ಸೂಚನೆ ಇಲ್ಲದೆ ರಾಜ್ಯಪಾಲರನ್ನು ಹುದ್ದೆಯಿಂದ ವಜಾಗೊಳಿಸಬಹುದು. ರಾಷ್ಟ್ರಪತಿಗಳ ಯಾವುದೇ ರೀತಿಯ ಅವ್ರಿಗೆ ಏನು ಹೇಳ್ದೇನೆ ಅವ್ರನ್ನ ತೆಗೆದುಹಾಕ್ಬೋದಂತೆ. ನೆಕ್ಸ್ಟ್ ಹುದ್ದೆ ಖಾಲಿಯಾದಾಗ ತಾತ್ಕಾಲಿಕ ವ್ಯವಸ್ಥೆ ಅಂದ್ರೆ ರಾಜ್ಯಪಾಲರು ರಾಜೀನಾಮೆ ನೀಡಿದ ನಂತರ ಅಥವಾ ನಿಧನರಾದ್ರೆ ಆ ಹೊಸ ರಾಜ್ಯಪಾಲರ ನೇಮಕ ಆಗುವವರೆಗೂ ಆಯಾ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ತಾತ್ಕಾಲಿಕವಾಗಿ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾರೆ. ಓಕೆನಾ, ಈಗ ಸಡನ್ಲಿ ಏನೋ ಡೆತ್ ಆಯ್ತು, ಏನೋ ರಾಜೀನಾಮೆ ಕೊಟ್ಟರು, ಈ ನೆಕ್ಸ್ಟ್ ಇನ್ನೊಬ್ಬ ರಾಜ್ಯಪಾಲರನ್ನ ನೇಮಕ ಮಾಡುವವರೆಗೂ ಯಾರು ಇರ್ತಾರೆ ಅಂದ್ರೆ ಹೈಕೋರ್ಟಿನ ನ್ಯಾಯಾಧೀಶರೇ ಅಲ್ಲಿಯ ರಾಜ್ಯಪಾಲರಾಗಿ ವರ್ಕ್ ಮಾಡ್ತಾರೆ. ಅದು ಎಷ್ಟನೇ ವಿಧಿ ಮೂಲಕ? 160ನೇ ವಿಧಿಯ ಮೂಲಕ. ನೆಕ್ಸ್ಟ್ ಪ್ರಮುಖ ಸುಪ್ರೀಂ ಕೋರ್ಟ್ ತೀರ್ಪುಗಳು ಏನೇನು ಹೇಳ್ತವೆ ಇದರಲ್ಲಿ? ಬಿಪಿ ಸಿಂಘಾಲ್ ವಿರುದ್ಧ ಭಾರತ ಸರ್ಕಾರ 2010 ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ಯಾವುದೇ ಸಮಯದಲ್ಲಿ ವಜಾಗೊಳಿಸುವ ಅಧಿಕಾರ ಹೊಂದಿದ್ದರೂ ಆ ನಿರ್ಧಾರವು ಅನಿಯಂತ್ರಿತ ಅಥವಾ ದುರುದ್ದೇಶ ಪೂರಿತವಾಗಿರಬಾರದು. ಅಂದ್ರೆ ಈಗ ಸಡನ್ಲಿ ಅವ್ರು ಬೇಡ, ಫೋನ್ ಮಾಡಿ ನೀ ಇಳಿ, ಹಿಂಗ ಮಾಡ್ಬೇಡ್ರಿ ಅಂತಂದು ಹೇಳುತ್ತೆ. ಕೇಂದ್ರ ಸರ್ಕಾರ ಬದಲಾಯಿತು ಎಂದು ಒಂದೇ ಕಾರಣಕ್ಕೆ ರಾಜ್ಯಪಾಲರನ್ನು ತೆಗೆದು ಹಾಕಬಾರದು ಎಂದು ಸ್ಪಷ್ಟಪಡಿಸಿದ್ದು ಯಾವುದಂದ್ರೆ ಬಿಪಿ ಸಿಂಘಾಲ್ ವಿರುದ್ಧ ಭಾರತ ಸರ್ಕಾರ ಪ್ರಕರಣ 2010. ಕ್ವಶನ್ ನಂಬರ್ 4. ಓಕೆನಾ, ಅದು ನಿಮಗೆ ರಾಜ್ಯಪಾಲರ ಬಗ್ಗೆ ಬ್ರೀಫ್ ಆಗಿ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಓಕೆನಾ, ಇದು ಕೂಡ ಸ್ಟೇಟ್ ಕ್ವಶನ್ಸ್ ಅದರ ರಿಲೇಟೆಡ್ ಬಂದಿದೆ. ಮತ್ತು 163 ಇದು ಕೂಡ ರಾಜ್ಯಪಾಲರ ರಿಲೇಟೆಡ್ ಇರುತ್ತೆ. ಓಕೆನಾ, ಐ ಹೋಪ್ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಓಕೆನಾ, ಭಾರತ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆಯನ್ನು ನೀಡುವುದು ಯಾರಿಗೆ ಅಂತ ಕೇಳ್ತಾನೆ. ವಿಧಾನಸಭೆಗೆ ಅಲ್ಲ, ಮುಖ್ಯಮಂತ್ರಿಗೆ ಅಲ್ಲ, ವಿಧಾನ ಪರಿಷತ್ಗೆ ಅಲ್ಲ, ಸಚಿವ ಸಂಪುಟವು ಕಂಪ್ಲೀಟ್ ಸಚಿವ ಸಂಪುಟವೇ ಅಂತ ಹೇಳ್ತಿರೋದ್ರಿಂದ ಇದಕ್ಕೆ ರೈಟ್ ಆನ್ಸರ್ ಗವರ್ನರ್ ಆಫ್ ದಿ ಸ್ಟೇಟ್. ರಾಜ್ಯದ ರಾಜ್ಯಪಾಲರಿಗೆ ನೆರವು ಮತ್ತು ಸಲಹೆ ನೀಡಬೇಕು. ಎಷ್ಟನೇ ವಿಧಿಯ ಮೂಲಕ? 163ನೇ ವಿಧಿಯ ಮೂಲಕ. ರಾಜ್ಯಪಾಲರು ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಮುಖ್ಯಮಂತ್ರಿಯವರ ನೇತೃತ್ವದ ಸಚಿವ ಸಂಪುಟವು ಸಹಾಯ ಮತ್ತು ಸಲಹೆಯನ್ನು ನೀಡುತ್ತದೆ. ಈ ರೀತಿ ಕೇಂದ್ರ ಮಟ್ಟದಲ್ಲಿ 74ರ ಪ್ರಕಾರ ಸಚಿವ ಸಂಪುಟವು ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡುತ್ತದೆ. ನೆಕ್ಸ್ಟ್ 163ರ ಮುಖ್ಯ ಅಂಶಗಳು ಏನಿದೆ? 163ನೇ ವಿಧಿಯ ಮುಖ್ಯ ಅಂಶಗಳು: ಸಚಿವ ಸಂಪುಟ ಮತ್ತು ಮುಖ್ಯಮಂತ್ರಿ. ರಾಜ್ಯಪಾಲರು ಸಂವಿಧಾನಬದ್ಧ ಮತ್ತು ಅಧಿಕಾರವನ್ನು ಚಲಾಯಿಸಲು ನೇರವಾಗಿ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಒಂದು ಸಚಿವ ಸಂಪುಟವಿರುತ್ತದೆ. ರಾಜ್ಯಪಾಲರು ಸ್ವಾವಲಂಬನೆ ಮತ್ತು ಸ್ವಇಚ್ಛಾನುಸಾರವಾಗಿ ಅಧಿಕಾರಗಳು. ಸಂವಿಧಾನದ ಪ್ರಕಾರ ಯಾವುದಾದರೂ ವಿಷಯದಲ್ಲಿ ರಾಜ್ಯಪಾಲರು ತಮ್ಮ ಸ್ವಂತ ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಅಂತಹ ವಿಷಯಗಳಲ್ಲಿ ಅವರಿಗೆ ಸಚಿವ ಸಂಪುಟದ ಸಲಹೆ ಕಡ್ಡಾಯವಲ್ಲ. ಓಕೆನಾ, ನೆಕ್ಸ್ಟ್ ಇದರ ವಿಶೇಷತೆ ಏನಿದೆ? ನಿರ್ದಿಷ್ಟ ವಿಷಯದ ರಾಜ್ಯಪಾಲರು ವಿವೇಚನೆಗೆ ಒಳಪಡುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ರಾಜ್ಯಪಾಲರೇ ಅಂತಿಮವಾಗಿ ತೀರ್ಮಾನಿಸುತ್ತಾರೆ. ಓಕೆನಾ, ಸಲಹೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಓಕೆನಾ, ಸಲಹೆಯನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಈಗ ಏನೋ ಒಂದು ಸಲಹೆ ತಗೊಂಡಿರ್ತಾರೆ, ಈಗ ರಾಜ್ಯಪಾಲರು ಅಂತಹ ಸಲಹೆಯನ್ನ ಸಚಿವರು ರಾಜ್ಯಪಾಲರು ಇಂತಹ ಸಲಹೆ ತಗೊಂಡಿದ್ದಾರೆ ಅಂತಂದು ಕ್ವಶನ್ ಮಾಡಂಗಿಲ್ಲ ಇದರಲ್ಲಿ ಹೋಗಿ, ಕೋರ್ಟಲ್ಲಿ ಹೋಗಿ. ನೆಕ್ಸ್ಟ್ ರಾಜ್ಯಪಾಲರ ವಿವೇಚನಾಧಿಕಾರ ಏನೇನಿರುತ್ತೆ? ರಾಷ್ಟ್ರಪತಿಗಳಿಗೆ ಹೋಲಿಸಿದರೆ ರಾಜ್ಯಪಾಲರ ಸಂವಿಧಾನಾತ್ಮಕವಾಗಿ ಹೆಚ್ಚಿನ ಸ್ವೇಚ್ಛಾನುಸಾರ ಅಂದ್ರೆ ವಿವೇಚನೆ ಜಾಸ್ತಿ ಇರುತ್ತಂತೆ. ಯಾವ್ಯಾವ್ದ್ರ ಮೇಲೆ ಜಾಸ್ತಿ ಇರುತ್ತೆ? ರಾಷ್ಟ್ರಪತಿಗಳ ಅಂತ್ಯದ ಕಾಯ್ದಿರಿಸುವಿಕೆ ಆರ್ಟಿಕಲ್ 200 ಮೂಲಕ ಅವ್ರಿಗೆ ಜಾಸ್ತಿ ಪವರ್ ಇರುತ್ತೆ. ರಾಷ್ಟ್ರಪತಿಗಳ ಆಳ್ವಿಕೆಗೆ ಶಿಫಾರಸು ಮಾಡೋದು 356 ಪ್ರಕಾರ ಜಾಸ್ತಿ ಇರುತ್ತೆ. ಮುಖ್ಯಮಂತ್ರಿಗಳ ನೇಮಕ ಮಾಡೋದ್ರಲ್ಲಿ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಸಿಗದೆ
ಸಿಗದಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವುದಕ್ಕೆ ಸ್ಪೆಷಲ್ ಪವರ್ ಇರುತ್ತೆ ರಾಜ್ಯಪಾಲರಿಗೆ. ಸರ್ಕಾರ ವಜಾಗೊಳಿಸುವುದು, ಶಾಸನಸಭೆಗಳಲ್ಲಿ ಸಚಿವ ಸಂಪುಟವು ತನ್ನ ಬಹುಮತವನ್ನು ಸಾಬೀತುಪಡಿಸದೆ ವಿಫಲವಾದಾಗ ಅಂತಹದನ್ನ ವಜಾಪಡಿಸೋದು ಕೂಡ ರಾಜ್ಯಪಾಲರಿಗೆ ಜಾಸ್ತಿ ಪವರ್ ಇರುತ್ತೆ. ನೆಕ್ಸ್ಟ್, ಪ್ರಮುಖ ಪ್ರಕರಣಗಳು ಮತ್ತು ನ್ಯಾಯಾಲಯದ ತೀರ್ಪುಗಳು. ಲ್ಯಾಂಡ್ಮಾರ್ಕ್ ಕೇಸಸ್ ಏನಿದಾವೆ? ಶಂಶೇರ್ ಸಿಂಗ್ ವಿರುದ್ಧ ಪ್ರಕರಣ, ಪಂಜಾಬ್ 1974. ಸುಪ್ರೀಂ ಕೋರ್ಟ್ ರಾಜ್ಯಪಾಲರು ಕೇವಲ ಸಂವಿಧಾನಾತ್ಮಕ ಮುಖ್ಯಸ್ಥರು, ಕಾನ್ಸ್ಟಿಟ್ಯೂಷನಲ್ ಹೆಡ್ ಮಾತ್ರ. ಇವರು ತಮ್ಮ ವಿವೇಚನೆ ಅಧಿಕಾರ ಹೊರತಾಗಿ ಉಳಿದ ಎಲ್ಲಾ ವಿಷಯಗಳು ಸಚಿವ ಸಂಪುಟದ ಸಲಹೆಗೆ ಬದ್ಧರಾಗಿರ್ಬೇಕಂತ ಹೇಳಿದ್ದು ಯಾವ್ದಂದ್ರೆ ಶಂಶೇರ್ ಸಿಂಗ್ ವಿರುದ್ಧ ಪಂಜಾಬ್ ರಾಜ್ಯ 1974. ನೆಕ್ಸ್ಟ್, ಬರಾಮ್ ರೆಬಿಯಾ ಪ್ರಕರಣ. ಇದು ರಾಜ್ಯಪಾಲರ ವಿವೇಚನೆ ಅಧಿಕಾರ ಅಪರಿಮಿತವಾದದ್ದಲ್ಲ, ನಾಟ್ ಅನ್ಲಿಮಿಟೆಡ್. ವಿಧಿ 163ರ ಅಡಿಯಲ್ಲಿ ಅವರ ಅಧಿಕಾರ ಸೀಮಿತಗೊಳಿಸಿದ್ದು ಅನಿಯಂತ್ರಿತವಾಗಿ ಬಳಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರುತ್ತದೆ. ನೆಕ್ಸ್ಟ್, ಕೇಂದ್ರ ಮತ್ತು ರಾಜ್ಯದ ಹೋಲಿಕೆ. ಕೇಂದ್ರ ಮತ್ತು ರಾಜ್ಯದ ಹೋಲಿಕೆ ಕಂಪ್ಯಾರಿಸನ್ ಮಾಡಿದ್ರೆ ಏನಿದೆ? ಆರ್ಟಿಕಲ್ ಇಲ್ಲಿ ಕೇಂದ್ರ ಮಟ್ಟದಲ್ಲಿ 74 ಆದ್ರೆ ರಾಜ್ಯ ಮಟ್ಟದಲ್ಲಿ 163. ಕೇಂದ್ರ ಮಟ್ಟದಲ್ಲಿ ರಾಷ್ಟ್ರಪತಿಗಳು ಹೆಡ್ ಇರ್ತಾರೆ, ಇದಕ್ಕೆ ಇಲ್ಲಿ ರಾಜ್ಯಪಾಲರು. ಸಲಹೆ ನೀಡೋದು ಯಾರು? ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟ ರಾಷ್ಟ್ರಪತಿಗೆ. ಅದೇ ರೀತಿ ಸ್ಟೇಟ್ ಅಲ್ಲಿ ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟ ನೀಡುತ್ತೆ. ವಿವೇಚನೆ ಅಧಿಕಾರ ಇದರ ಸಂವಿಧಾನದಲ್ಲಿ ನೇರವಾಗಿ ಉಲ್ಲೇಖಿಸಿಲ್ಲ, ಆದ್ರೆ ಸಂವಿಧಾನದಲ್ಲಿ ನೇರವಾಗಿ ಉಲ್ಲೇಖಿಸಲಾಗಿದೆ ಯಾವ್ದ್ರಲ್ಲಿ? ರಾಜ್ಯಪಾಲರದೇ, ಬಟ್ ರಾಷ್ಟ್ರಪತಿಗೆ ಉಲ್ಲೇಖಿಸಿಲ್ಲ. ಸ್ವಲ್ಪ ಮೈನ್ಯೂಟ್ ಪಾಯಿಂಟ್ ಇರ್ತವೆ, ಅಲ್ಲೇ ಕ್ವಶನ್ಸ್ ಅನ್ನ ನಿಮಗೆ ಕೇಳ್ತಿರ್ತಾನೆ. ಇಂಥ ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೋಬೇಕು ನೀವು. ಐ ಹೋಪ್ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಕ್ವಶನ್ ನಂಬರ್ 91. ಶಾಸನ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಶಾಸನ ರಚನೆಗೆ ಸಂಬಂಧಿಸಿದಂತೆ ಶಾಸನ ರಚನೆ ಲಾ ಮೇಕಿಂಗ್ ಪ್ರೊಸೀಜರ್. ಓಕೆ. ಸಂಸತ್ತಿನಲ್ಲಿ ಎಲ್ಲಾ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100 ಸಬ್ಕ್ಲಾಸ್ 1ನೇ ವಿಧಿ ಹೇಳುತ್ತದೆ. ಸಂಸತ್ತಿನಲ್ಲಿ ಎಲ್ಲಾ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕು. ಇಲ್ಲಿವರೆಗೂ ಕರೆಕ್ಟ್, ಪೂರಾ ಕರೆಕ್ಟ್, ಎಲ್ರಿಗೂ ಗೊತ್ತಿರ್ತದೆ. ಸಂಸತ್ತಿನ ಎಲ್ಲಾ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ. ಅದನ್ನ 100 ಸಬ್ಕ್ಲಾಸ್ 1 ನಲ್ಲಿ ನಿಮಗೆ ಹೇಳ್ತಾ ಇಲ್ಲ ಅಂತ ನಿಮ್ಗೆ ಆರ್ಟಿಕಲ್ ಗೊತ್ತಾಗ್ಬೇಕು. ಇಲ್ಲಿ ಬಹಳ ಹುಡುಗರು ಎಡುತ್ತಾರೆ, ಬಟ್ ಈ ಸ್ಟೇಟ್ಮೆಂಟ್ ರೈಟ್ ಇದೆ, ರೈಟ್. ಬಟ್ ಇಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ಕನ್ಫ್ಯೂಷನ್ ಮಾಡೋದ್ ಕೇಸ್ ಇಲ್ಲಿ ಕನ್ಫ್ಯೂಷನ್ ಆಗ್ತದೆ. ಜಸ್ಟ್ ಆರ್ಟಿಕಲ್ ಕೊಡದೇನೆ ನೀವು ಹೇಳಿದ್ರೆ ಮ್ಯಾಕ್ಸಿಮಮ್ ಹುಡುಗರು ಇದನ್ನ ಕರೆಕ್ಟ್ ಅಂತ ಗೊತ್ತುಬಿಡ್ತಿದ್ರು. ಬಟ್ ಇದನ್ನ ಕೊಟ್ಟಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿಸ್ತಾನೆ, ಟೈಮ್ ಕನ್ಸ್ಯೂಮ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ ಸ್ಟೇಟ್ಮೆಂಟ್ 2 ಟೈಮ್ ಕಿಲ್ ಆಗುತ್ತಲ್ಲ. ಓಕೆನಾ. ನೆಕ್ಸ್ಟ್ 107ನೇ ವಿಧಿ ಅನ್ವಯ ಹಣಕಾಸು ಮಸೂದೆಯನ್ನು ಸಂಸತ್ತಿನ ಎರಡೂ ಸದನಗಳಲ್ಲಿ ಮಂಡಿಸಬಹುದು. ನಿಮಗೆ ಇಲ್ಲಿ ಆರ್ಟಿಕಲ್ ಗೊತ್ತಿಲ್ಲ ಅಂದ್ರೂ ಕೂಡ ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ನೀವು ಹೇಳ್ಬೋದು. ಹೆಂಗಂತಂದ್ರೆ ಹಣಕಾಸಿನ ಮಸೂದೆಯನ್ನ ಕೇವಲ ನಾವು ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ತೀವಿ. ಓಕೆನಾ, ಲೋಕಸಭೆಯಲ್ಲಿ ಮಾತ್ರ ಮಂಡಿಸ್ತೀವಿ. ಅದು ಒಂದ್ ಗೊತ್ತಿದ್ರು ಕೂಡ ನೀವು ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ಬೋದು. ಇದು 107ನೇ ವಿಧಿ 108 ನಿಮಗಿದು ಗೊತ್ತು ಇಲ್ಲ ಅಂದ್ರೂ ಕೂಡ ನೀವು ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಎರಡೂ ಸದನಗಳಲ್ಲಿ ಮಂಡಿಸಬಹುದು ಅಂತಂದು ಇದು ಒಂದ್ ಗೊತ್ತಿದ್ರು ಮಾಡ್ಬೋದು. ಅಥವಾ ಅವನೇನಾದ್ರೂ ಈ 107 ಅಂತಾನೆ ಕೊಟ್ಟು ನಿಮಗೆ ಹಣಕಾಸಿನ ಮಸೂದೆಯನ್ನ 107ನೇ ವಿಧಿಯ ಪ್ರಕಾರ ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಅಂತ ಕೊಟ್ಟರು ಕೂಡ ರಾಂಗು. ಯಾಕಂತಂದ್ರೆ ಅದನ್ನ 107ನೇ ವಿಧಿಯಲ್ಲಿ ಉಲ್ಲೇಖ ಮಾಡಿಲ್ಲ, 109ನೇ ವಿಧಿಯಲ್ಲಿ ಉಲ್ಲೇಖ ಮಾಡಿರೋದು ಅದನ್ನ. ಓಕೆನಾ. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಮಾಡ್ಬೋದಿತ್ತು ಅವನು. ಆ ರೀತಿನೂ ಕೂಡ ರಾಂಗ್ ಮಾಡ್ಬೋದಿತ್ತು. ಈ ಜಸ್ಟ್ ಇದು ಎರಡು ಸದನ ಅಂತಂದು ಹೇಳಿ ಕೂಡ ರಾಂಗ್ ಮಾಡಿದಾನೆ. ಓಕೆ, ಆದ್ರೂ ಕೂಡ ಇನ್ನು ಸ್ವಲ್ಪ ಡಿಫಿಕಲ್ಟ್ ಮಾಡ್ಬೇಕು ಅಂತ ಅಂದಾಗ ಡೈರೆಕ್ಟ್ ನೀವೇನಾದ್ರೂ 107ನೇ ವಿಧಿ ಅಂತ ಇದನ್ನ ಕೊಡದೇನೆ ನಿಮಗೆ ಹಣಕಾಸು ಮಸೂದೆಯನ್ನ ಸಂವಿಧಾನದಲ್ಲಿ ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಎಂದು ಇದನ್ನ 107ನೇ ಆರ್ಟಿಕಲ್ ಅಲ್ಲಿ ಹೇಳಲಾಗಿದೆ ಅಂತ ಹೇಳ್ಬೇಕಂದ್ರೆ ಈ ಸ್ಟೇಟ್ಮೆಂಟ್ ಇಲ್ಲಿವರೆಗೂ ಕರೆಕ್ಟ್ ಆಗುತ್ತೆ. 107ನೇ ಅಂತ ಹೇಳಿದ ತಕ್ಷಣ ರಾಂಗ್ ಆಗುತ್ತೆ. ಯಾಕಂತಂದ್ರೆ ಅದನ್ನ ಮೆನ್ಷನ್ ಮಾಡಿರೋದು 109ನೇ ಆರ್ಟಿಕಲ್ ಅಲ್ಲಿ. ಐ ಹೋಪ್ ಎಷ್ಟು ಕ್ಲಾರಿಟಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ನಿಮ್ಮಿಂದ ಅಂತಂದು ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಓಕೆನಾ. ಆಮೇಲೆ ಸ್ಟೇಟ್ಮೆಂಟ್ 3 ಏನಿದೆ? ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡು ಮುಂದೂಡಿದ್ದರೂ ಸಂಸತ್ತಿನಲ್ಲಿ ಯಾವುದೇ ಮಸೂದೆ ಜೀವಂತವಾಗಿರುತ್ತದೆ. ಇದು ರೈಟ್, ಜೀವಂತವಾಗಿರುತ್ತದೆ. ಮುಕ್ತಾಯಗೊಂಡು ಮುಂದೂಡಿದ್ದರೂ ಕೂಡ ಸಂಸತ್ತಿನಲ್ಲಿ ಮಸೂದೆ ಇರುತ್ತೆ. ಇದು ಸ್ಟೇಟ್ಮೆಂಟ್ ಆಪ್ಷನ್ 2 ರೈಟು. ಆಮೇಲೆ ಆಪ್ಷನ್ ಎ ರೈಟು. ಆಪ್ಷನ್ ಎ ಮತ್ತು ಸಿ ರೈಟು. ಎ ಅಂಡ್ ಸಿ ಆಪ್ಷನ್ 1, ಎ ಅಂಡ್ ಸಿ ಇರೋದು ಆಪ್ಷನ್ 1 ಅಲ್ಲಿ ಇದೆ. ಓಕೆ. 101 ಇದು ರೈಟ್ ಇದೆ. 107 ಇದು ಹಣಕಾಸು ವಿಧೇಯಕ ಮುನಿಬಿಲ್ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಬಟ್ 107 ಅಲ್ಲಲ್ಲ, ಅದು ಮೆನ್ಷನ್ ಮಾಡಿರೋದು 109ರಲ್ಲಿ. ಅಧಿವೇಶನ ಮುಂದೂಡಿಕೆ, ಸಂಸತ್ನ ಅಧಿವೇಶನ ಮುಂದೂಡಲ್ಪಟ್ಟರೂ ಮಂಡಿಸಲಾದ ಬಿಲ್ ರದ್ದಾಗುವುದಿಲ್ಲ, ಜೀವಂತವಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಐತಾ? ಸ್ಟೇಟ್ಮೆಂಟ್ 4 ಐತೆ ಇಲ್ಲಿ. ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆ ನಂತರ ಮಸೂದೆ
ಕಾಯ್ದೆಯಾಗಿ ಜಾರಿಗೆ ಬರುತ್ತದೆ. ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರ ಇಲ್ಲ, ಇಲ್ಲಿ ರಾಷ್ಟ್ರಪತಿಯವರ ಪ್ರೆಸಿಡೆಂಟ್ ಅವರ ಅಂಕಿತ ಬಿದ್ದರೆ ಮಾತ್ರ ಅದು ಫೈನಲ್ ಆಗೋದು. ಹಾಗಾಗಿ ಆಪ್ಷನ್ ಡಿ ಆಲ್ಸೋ ರಾಂಗ್. ಆಪ್ಷನ್ ಡಿ ಆಲ್ಸೋ ರಾಂಗ್. ಸರ್ ರಾಂಗ್ ಅಲ್ವಾ? ರಾಂಗ್. ನೆಕ್ಸ್ಟ್ 101 ಏನ್ ಹೇಳುತ್ತೆ? ಮತದಾನ ಮತ್ತು ನಿರ್ಧಾರ. ಓಕೆನಾ? ಸಂಸತ್ತಿನ ಯಾವುದೇ ಸದನದಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆ ಅಧ್ಯಕ್ಷರು ಸಭಾಪತಿಗಳು ಹೊರತುಪಡಿಸಿ ಉಪಸ್ಥಿತರು ಮತ್ತು ಮತ ಚಲಾಯಿಸುವ ಸದಸ್ಯರ ಬಹುಮತದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಸಭಾಪತಿಗಳ ಮತ ಏನಂತೆ? ಸ್ಪೀಕರ್ ಸಭಾಪತಿಯವರು ಸಾಮಾನ್ಯ ಸಂದರ್ಭದಲ್ಲಿ ಮತ ಚಲಾಯಿಸುವುದಿಲ್ಲ. ಯಾಕಂತಂದ್ರೆ ಸಮಾನ ಹಂಚಿಕೆ ಆದಾಗ, ಟೈ ಆದಾಗ ಮಾತ್ರ ಅವರು ಮತ ಚಲಾಯಿಸ್ತಾರೆ. ಅದು ವಿಧಿ ಯಾವಾಗ? 100+1ರಲ್ಲಿ 100+1ರಲ್ಲಿ ಒಂದರ ಮೂಲಕ ಅದನ್ನ ಮೆನ್ಷನ್ ಮಾಡಲಾಗಿದೆ. ನೆಕ್ಸ್ಟ್ ಹಣಕಾಸು ವಿಧೇಯಕ ಮತ್ತು ಶಾಸನ ಮಂಡನೆ. ಮನಿ ಬಿಲ್ ಅಂಡ್ ವರ್ಸಸ್ ಆರ್ಡಿನರಿ ಬಿಲ್ ನೋಡೋದಾದ್ರೆ, ಹಣಕಾಸು ವಿಧೇಯಕ ಏನಿದೆ 107 ಇದೆ. ಸಾಮಾನ್ಯ ವಿಧೇಯಕಗಳನ್ನು ಸಂಸತ್ತಿನಲ್ಲಿ ಯಾವುದೇ ಲೋಕಸಭೆ ಅಥವಾ ರಾಜ್ಯಸಭೆ ಮೊದಲು ಮಂಡಿಸಬಹುದು. ಯಾವುದು ಮೊದಲು? ಅದರಲ್ಲಿ ಕೂಡ ಮಂಡಿಸಬಹುದು. ವಿಧೇಯಕ ಮಂಡಿಸೋದ್ರ ಬಗ್ಗೆ ಹೇಳುತ್ತೆ 107. ಬಟ್ ಇಲ್ಲಿ ಕ್ವಶನ್ ಅಲ್ಲಿ 107 ಏನ್ ಹೇಳ್ತೇನೆ? ಎರಡು ಸದನದಲ್ಲಿ ಮಂಡಿಸಬಹುದು ಅಂತ ಹೇಳ್ತೇನೆ. ಹಾಗಾಗಿ ಸ್ಟೇಟ್ಮೆಂಟ್ 2 ರಾಂಗ್ ಅಂತ ಹೇಳ್ತೇನೆ ನಾನು. 107 ಎರಡರಲ್ಲೂ ಕೂಡ ನೀವು ಮಂಡಿಸಬಹುದು ಅಂತ ಹೇಳುತ್ತೆ. ಓಕೆನಾ? ಹಣಕಾಸು ವಿಧೇಯಕ ಮನಿ ಬಿಲ್ 110 ಹಣಕಾಸು ವಿಧೇಯಕವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಅಂತ ಹೇಳೋದು 109ನೇ ವಿಧಿ. ಇದನ್ನು ಮಂಡಿಸಲು ರಾಷ್ಟ್ರಪತಿಗಳ ಪೂರ್ವಾನುಮತಿ ಶಿಫಾರಸು ಅಗತ್ಯ ಇದೆ. ರಾಜ್ಯಸಭೆಗೆ ಹಣಕಾಸು ವಿಧೇಯಕ ಮೇಲೆ ಸೀಮಿತ ಅಧಿಕಾರವಿರುತ್ತದೆ. ಲೋಕಸಭೆ ಮೋಸ್ಟ್ ಪವರ್ಫುಲ್ ಇರುತ್ತೆ ಹಣಕಾಸು ಬಿಲ್ಗೆ. ಓಕೆನಾ? ಇದನ್ನ ಏನಾದ್ರೂ ಅವರು ತಡೆ ಹಿಡಿದ್ರೆ ಅಂದ್ರೆ ರಾಜ್ಯಸಭೆಯವರು ಕೇವಲ 14 ಡೇಸ್ ಮಾತ್ರ ತಡೆ ಹಿಡೋಕೆ ಅವಕಾಶ ಇರುತ್ತೆ. ಅವರು ರಿಟರ್ನ್ ಸಬ್ಮಿಟ್ ಮಾಡದೇ ಇದ್ರೂ ಕೂಡ ನೀವು ಓಕೆ ಅಂದಿದ್ದೀರಾ ಅಂತಂದು ಬಿಲ್ ನ ಮೂವ್ ಮಾಡ್ಬಿಡ್ತಾರೆ. ಯಾವ್ದನ್ನ? ಹಣಕಾಸು ಮಸೂದೆಯನ್ನ ಮಾತ್ರ. ಅಷ್ಟಿರುತ್ತೆ. ಅದು ಪವರ್ ಇರುತ್ತೆ ಜಾಸ್ತಿ ಲೋಕಸಭೆಗೆ. ವಿಧೇಯಕಗಳು ರದ್ದಾಗುವುದು ಮತ್ತು ಜೀವಂತವಾಗಿರುವುದು ನೋಡೋದಾಯ್ತಂದ್ರೆ ಇದು 107ನೇ ವಿಧಿ. ಓಕೆನಾ? ಅಧಿವೇಶನ ಮುಂದೂಡಿಕೆ. ಸದನದ ಅಧಿವೇಶನ ಮುಕ್ತಾಯಗೊಂಡಾಗ ಯಾವುದೇ ವಿಧೇಯಕ ರದ್ದಾಗುವುದಿಲ್ಲ, ಲ್ಯಾಪ್ಸ್ ಆಗುವುದಿಲ್ಲ. ಅದು ಮುಂದಿನ ಅಧಿವೇಶನದವರೆಗೆ ಮುಂದುವರಿಯುತ್ತೆ ಅಷ್ಟೇ. ಲೋಕಸಭೆ ವಿಸರ್ಜನೆ ಆದಾಗ ಏನಾಗುತ್ತೆ ಅಂದ್ರೆ, ಲೋಕಸಭೆಯಲ್ಲಿ ಬಾಕಿ ಇರುವ ವಿಧೇಯಕಗಳು ವಿಸರ್ಜನೆಗೊಂಡು ರದ್ದಾಗುತ್ತವೆ. ಅಂದ್ರೆ ಲೋಕಸಭೆಯಲ್ಲಿ ಇನ್ನು ಪಾಸ್ ಆಗ್ಬೇಕು ಅಂತವ್ ಮಾತ್ರ ರದ್ದಾಗ್ತವೆ. ಯಾವಾಗ? ಲೋಕಸಭೆ ವಿಸರ್ಜನೆ ಆದ್ರೆ. ಲೋಕಸಭೆ ಅಂಗೀಕರಿಸಿ ರಾಜ್ಯಸಭೆಯಲ್ಲಿ ಬಾಕಿ ಇರುವ ವಿಧೇಯಕಗಳು ರದ್ದಾಗುತ್ತವೆ. ಅದು ಕೂಡ ರದ್ದಾಗ್ತದೆ. ಈಗ ಲೋಕಸಭೆ ಪಾಸ್ ಮಾಡೈತಿ, ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ಬೇಕು. ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ಬೇಕು ಅನ್ನೋ ಅವಾಗನೇ ಲೋಕಸಭೆ ಏನಾದ್ರೂ ಮೆಜಾರಿಟಿ ಕಳ್ಕೊಂಡು ಡಿಸಾಲ್ವ್ ಆಯ್ತಂದ್ರೆ ಅವಾಗೂ ಕೂಡ ಪಾಸ್ ಆಗಿರುವ ಬಿಲ್ಲು ರದ್ದಾಗುತ್ತೆ. ನೆಕ್ಸ್ಟ್ ಆದರೆ ರಾಜ್ಯಸಭೆಯಲ್ಲಿ ಮಂಡನೆಯಾಗಿ ಇನ್ನು ಲೋಕಸಭೆಗೆ ರವಾನೆ ಆಗದ ವಿಧೇಯಕಗಳು ರದ್ದಾಗುವುದಿಲ್ಲ. ಅಂದ್ರೆ ಇವಾಗ ರಾಜ್ಯಸಭೆ ಐತಿ, ಲೋಕಸಭೆ ಐತಿ. ರಾಜ್ಯಸಭೆಯಲ್ಲಿ ಒಂದು ಬಿಲ್ ಪಾಸ್ ಆಗೈತಿ ಇಲ್ಲಿ, ಬಟ್ ಇನ್ನು ಇಲ್ಲಿಗೆ ಲೋಕಸಭೆ ಕಳಿಸಿಲ್ಲ. ಅವರು ಕಳಿಸಿಲ್ಲ. ಕಳ್ಸೋಕಿನ ಬಿಫೋರ್ ಇನ್ನು ಇಲ್ಲೇ ಐತಿ ಇನ್ನು ಬಿಲ್. ಇದು ಇನ್ನು ರಾಜ್ಯಸಭೆಯಲ್ಲೇ ಐತಿ ಬಿಲ್ಲು. ಅಂದ್ರೆ ಲೋಕಸಭೆ ಇದ್ದಾಗ ಆವಾಗ ಲೋಕಸಭೆ ಏನಾದ್ರು ವಿಸರ್ಜನೆ ಆದ್ರೆ ಆ ಬಿಲ್ ಪಾಸ್ ಆಗೋದಿಲ್ಲ. ಮತ್ತೆ ಲೋಕಸಭೆ ರಿಟರ್ನ್ ಹೊಸ ಬಾಡಿ ಬಂದ್ಮೇಲೆ ಆಮೇಲೆ ಇಲ್ಲಿ ಪಾಸ್ ಮಾಡ್ತಾರೆ. ಆಮೇಲೆ ಅಲ್ಲಿ ರಿಮೈನಿಂಗ್ ಪ್ರೋಸೆಸ್ ಆಗುತ್ತೆ. ಬಟ್ ಆಗೋಕಿನ ಮುಂಚೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ. ನೆಕ್ಸ್ಟ್ ವಿಧೇಯಕ ಕಾಯ್ದೆಯಾಗುವ ಹಂತಗಳು. ಪಾಸಿಂಗ್ ಆಫ್ ಬಿಲ್ ಯಾವಾಗ? 111 ಪ್ರಕಾರ ನೋಡೋದಾಯ್ತಂದ್ರೆ ಒಂದು ಬಿಲ್ಲು ಅದು ಕಾಯ್ದೆ ಆಗೋದು ಹೆಂಗೆ ಅಂತಂದ್ರೆ, ಫಸ್ಟ್ ಪ್ರಥಮ ವಾಚನ ಅಂದ್ರೆ ವಿಧೇಯಕ ಮಂಡನೆ ಆಗುತ್ತೆ ಫಸ್ಟ್. ದ್ವಿತೀಯ ವಾಚನ ಅಂತಂದ್ರೆ ಪ್ರತಿಯೊಂದು ವಿಧಿಗಳ ಮೇಲೆ ಸುದೀರ್ಘವಾಗಿ ಚರ್ಚೆ ಮತ್ತು ತಿದ್ದುಪಡಿಗಳಾಗ್ತವೆ ಸೆಕೆಂಡ್ ರೀಡಿಂಗ್ ಅಲ್ಲಿ. ಥರ್ಡ್ ರೀಡಿಂಗ್ ಆಗುತ್ತೆ, ವಿಧೇಯಕ ಮೇಲೆ ಮತದಾನ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮತ್ತೊಂದು ಸದನದ ಸಮ್ಮತಿ. ಎರಡೂ ಸದನಗಳ ವಿಧೇಯಕಗಳನ್ನು ಅಂಗೀಕರಿಸಬೇಕು, ಎರಡೂ ಕೂಡ ಪಾಸ್ ಆಗ್ಬೇಕು ಬಿಲ್. ನೆಕ್ಸ್ಟ್ ರಾಷ್ಟ್ರಪತಿಗಳ ಅಂಕಿತ ಲಾಸ್ಟ್ ಇದು. ಇವಾಗ 111ರ ವಿಧಿ ಪ್ರಕಾರ ಅಂಗೀಕರಿಸಿದ ನಂತರ ರಾಷ್ಟ್ರಪತಿ ಸಹಿ ಮಾಡಿದ ನಂತರ ಅದು ಬಿಲ್ ಹೋಗಿ ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಸಂಸತ್ತಿನ ಜಂಟಿ ಅಧಿವೇಶನ 108ನೇ ವಿಧಿ. ಇದನ್ನ ಕೇಳಿದಾನೆ, ಬಹಳ ಸರಿ ಕ್ವಶನ್ ಕೇಳಿದಾನೆ. ಯಾವುದೇ ಸಾಮಾನ್ಯ ವಿಧೇಯಕ ವಿಷಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ನಡುವಿನ ಭಿನ್ನಾಭಿಪ್ರಾಯ ಉಂಟಾದರೆ ರಾಷ್ಟ್ರಪತಿಗಳು ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಕರೆಯಬಹುದು. ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ಅವರು ವಹಿಸಿರ್ತಾರೆ. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ಅವರು ವಹಿಸಿರ್ತಾರೆ. ನೆಕ್ಸ್ಟ್ ಓಕೆನಾ? ಕ್ವಶನ್ ನಂಬರ್ 92. UPSC ಸದಸ್ಯರನ್ನು ನೇಮಕ ಮಾಡುವವರು ಯಾರು? UPSC ಸದಸ್ಯರನ್ನ ನೇಮಕ ಮಾಡುವವರು ಯಾರು? UPSC. KPSC ಅಂತ ಬಂದ್ರೆ ನಮ್ದು, UPSC ಅಂತ ಬಂದ್ರೆ ಅಲ್ಲಿ ಮೇಲೆ. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ ಯಾವುದು? ಎಲ್ಲಿದಪ್ಪ? ರಾಷ್ಟ್ರಪತಿ ಪ್ರೆಸಿಡೆಂಟ್. ಇದಕ್ಕೆ ರೈಟ್ ಆನ್ಸರ್. ಎಷ್ಟನೇ ವಿಧಿಯ ಪ್ರಕಾರ? 316ನೇ ಪ್ರಕಾರ. ಈಗ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದೆ ನಾನು. ಇದು ನೆನ್ಪಿಟ್ಕೊಳ್ರಿ. 6 ವರ್ಷ ಅಥವಾ 65 ವರ್ಷ ಅವ್ರದ್ದು ಏಜ್. ಎಷ್ಟನೇ ಭಾಗ? 14ನೇ ಭಾಗ. 315ರಿಂದ 323 ಇಷ್ಟು ವಿಧಿಗಳಲ್ಲಿ ಹೇಳಲ್ಪಡುತ್ತೆ. ಇವ್ರದ್ದು ಸದಸ್ಯರ ಸಂಖ್ಯೆ ನಿಗದಿಪಡಿಸಿಲ್ಲ. ಅಧ್ಯಕ್ಷರಂತೆ 9ರಿಂದ 11 ಜನ ಸದಸ್ಯರು ಇರ್ತಾರೆ, ಬಟ್ ನಿಗದಿಪಡಿಸಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ.
ಅರ್ಹತೆ ಏನಿರುತ್ತೆ ಇವರಿಗೆ? ಸಂವಿಧಾನದ ಯಾವುದೇ ನಿರ್ದಿಷ್ಟ ಶೈಕ್ಷಣಿಕ ಅರ್ಹತೆ ಸೂಚಿಸಿಲ್ಲ. ಆದರೆ ಆಯೋಗ ಸದಸ್ಯರಲ್ಲಿ ಕನಿಷ್ಠ 50% ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಅನುಭವ ಹೊಂದಿರಬೇಕು. ಮಿನಿಮಮ್ ಇದು, ಬಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಅಧಿಕಾರ ಏನಿರುತ್ತೆ ಇವ್ರದ್ದು? ಆಮೇಲೆ ರಾಜೀನಾಮೆ ವಜಾಗೊಳಿಸುವುದು ಏನೇನು ಪ್ರೋಸೆಸ್ ನೋಡೋಣ. ರಾಜೀನಾಮೆ ಆಯೋಗದ ಅಧ್ಯಕ್ಷರು ಸದಸ್ಯರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳು ಕೊಡಬೇಕು. ಕ್ವಶನ್ ಬಂದಿದ್ದಿದೆ. ಸ್ಥಾನದಿಂದ ವಜಾಗೊಳಿಸೋದು ಹೆಂಗೆ? ಸದಸ್ಯರ ನೇಮಕ ಮಾಡುವ ಮತ್ತು ರಾಷ್ಟ್ರಪತಿಗಳಾಗಿದ್ದರು ಅದನ್ನು ಬದಲಾಯಿಸುವ ತೆಗೆದುಹಾಕಲು ಅವರಿಗೆ ಬರೋದಿಲ್ಲ. ದುರ್ನಡತೆ ಮಾಡಿರ್ಬೇಕು. ಆಮೇಲೆ ರಾಷ್ಟ್ರಪತಿಗಳ ವಿಷಯವನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ತನಿಖೆ ಕಳಿಸಬೇಕು. ಆಮೇಲೆ ಸುಪ್ರೀಂ ಕೋರ್ಟ್ ತನಿಖೆ ನಡೆಸಿದ ವರದಿ ಆಧಾರದ ಮೇಲೆ ರಾಷ್ಟ್ರಪತಿಗಳು ಅವರನ್ನ ತೆಗೆದುಹಾಕ್ತಾರೆ. ಮರು ನೇಮಕಕ್ಕೆ ನಿಷೇಧ. ಯುಪಿಎಸ್ಸಿ ಸದಸ್ಯರಾದ ನಿವೃತ್ತರು ಅದೇ ಹುದ್ದೆಗೆ ಮರು ನೇಮಕಗೊಳ್ಳಲು ಅರ್ಹರಿರುವುದಿಲ್ಲ. ಅಲ್ಲದೆ ನಿವೃತ್ತಿಯ ನಂತರ ಭಾರತ ಸರ್ಕಾರದ ಯಾವುದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಉದ್ಯೋಗವನ್ನು ಕೂಡ ಪಡೆಯುವಂತಿಲ್ಲ. ಈ ರೀತಿ ಪಡೆಯಬಾರದು ಅನ್ನೋ ಬೇಸ್ ಮೇಲೆ HK ಪೇಪರ್ ಅಲ್ಲಿ ಆಲ್ರೆಡಿ ಕ್ವಶನ್ ಬಂದಿದೆ, ಅದು ಕೂಡ ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್, ಆಯೋಗದ ಮುಖ್ಯ ಕಾರ್ಯಗಳು ಏನೇನಿದೆ? ನೇರ ನೇಮಕಾತಿ, IAS, IPS, IFS ಗ್ರೂಪ್ A ಮತ್ತು B ಪರೀಕ್ಷೆಗಳನ್ನು ನಡೆಸ್ತಾರೆ. ಪ್ರಮೋಷನ್ ಮತ್ತು ವರ್ಗಾವಣೆ ಮಾಡೋದ್ರು ಇವ್ರ ಅಂಡರ್ ಅಲ್ಲಿ ಇರುತ್ತೆ. ನೆಕ್ಸ್ಟ್, ಡಿಸಿಪ್ಲಿನ್ ಮ್ಯಾಟರ್ಸ್, ವಾರ್ಷಿಕ ವರದಿ ಕೊಡೋದು, ರಾಷ್ಟ್ರಪತಿ ಅವರಿಗೆ ವಾರ್ಷಿಕ ವರದಿ ಕೊಡ್ತಾರೆ. ಇದಿಷ್ಟು ಅವ್ರ ಕೆಲಸ ಇರುತ್ತೆ. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಅಷ್ಟೊಂದು ನಿಮಗೆ ಡಿಫಿಕಲ್ಟ್ ಇಲ್ಲ. ಕಾನ್ಸೆಪ್ಟ್ ಅನ್ನೋದು ಏನಿಲ್ಲ ಕ್ವಶನ್ ಅಲ್ಲಿ, ಫ್ಯಾಕ್ಚುಯಲ್ ಅದು. ಇದು ಕೂಡ ಫ್ಯಾಕ್ಚುಯಲ್. ನಿಮಗೆ 7ನೇ ಅನುಸೂಚಿಯಲ್ಲಿ ಏನ್ ಪಟ್ಟಿಗಳು ಕಂಡುಬರ್ತವೆ. ನಮಗೆ ಲಿಸ್ಟ್ ಪಟ್ಟಿಗಳು ಕಂಡುಬರ್ತವೆ. ಯಾವ್ಯಾವ ಪಟ್ಟಿಗಳು ಇದಾವೆ ಅದರಲ್ಲಿ? ಕೇಂದ್ರ ಪಟ್ಟಿ ಇದೆ, ರಾಜ್ಯ ಪಟ್ಟಿ ಇದೆ, ಸಮವರ್ತಿ ಪಟ್ಟಿ ಇದೆ. 3 ರೀತಿಯ ಪಟ್ಟಿಗಳು ಕಂಡುಬರ್ತವೆ. ಅಧಿಕೃತ ಭಾಷೆಗಳಂತ ಬಂದ್ರೆ ನಾವು 8ನೇ ಶೆಡ್ಯೂಲ್ ಅಲ್ಲಿ ನೋಡ್ತೀವಿ. ಹಾಗಾಗಿ ಆಪ್ಷನ್ ಇದು ಡಿ ಬರೋದಿಲ್ಲ. ಅಂದ್ರೆ ABC ಇರೋದು ಆಪ್ಷನ್ 1ರಲ್ಲಿ ಮಾತ್ರ ಇದೆ. ಪೇಪರ್ ಅನ್ನು ಅಷ್ಟೊಂದು ಡಿಫಿಕಲ್ಟ್ ಇಲ್ಲ ನಿಮಗೆ. ಪೊಲಿಟಿ ಕ್ವಶನ್ಸ್ ಅಲ್ಲ ನಿಮಗೆ. ಪೊಲಿಟಿ ನಿಮಗೆ ಅಷ್ಟೊಂದು ನಿಮಗೆ ಕಾನ್ಸೆಪ್ಟ್ ನಿಮಗೆ ಕಂಪ್ಲೀಟ್ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ನೀವು ಟಚ್ ಮಾಡೋಕ್ಕಾಗುತ್ತೆ. ಅಂಥದ್ದೇನು ಸರ್ಕಸ್ ಮಾಡಿಲ್ಲ. ನಾವೇನು ಹಳೆವೆಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೇವೆ, ಅವನ್ನೆಲ್ಲ ನೋಡ್ಕೊಂಡಿದ್ರೆ ನೀವು ಔಟ್ ಆಫ್ ಮಾಡ್ಕೊಂಡಿರ್ತಾರೆ ಇದರಲ್ಲಿ. ಓಕೆನಾ? ಏನು 7ನೇ ಅನುಸೂಚಿಯಲ್ಲಿ ಎಷ್ಟು ಪಟ್ಟಿ ಇದಾವೆ? 3 ಪಟ್ಟಿ. ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ. ಓಕೆನಾ? 8ನೇ ಕೊಟ್ಟಿದ್ರಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಕೊಟ್ಟಿದ್ರು, ಅದು 8ನೇ ಅನುಸೂಚಿಯಲ್ಲಿ ಕಂಡುಬರುತ್ತೆ. 7ನೇ ಅನುಸೂಚಿ ಇದು 1935 ಭಾರತ ಸರ್ಕಾರ ಕಾಯ್ದೆಯಿಂದ ಪ್ರೇರಿತವಾಗಿದೆ. ಇದು ಪಾಯಿಂಟ್. ಇದು ನಿಮಗೆ ಇದೇ ಕ್ವಶನ್ ಅನ್ನ, ಇದೇ 7ನೇ ಅನುಸೂಚಿಯನ್ನ ಹಿಡ್ಕೊಂಡೆ ನಿಮಗೆ ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡ್ತಾನೆ. ಅದು ಎಲ್ಲಿಂದ ಪ್ರೇರಿತ ಆಗಿದ್ದಾರೆ? 1935 ಸರ್ಕಾರದ ಆಕ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇಂದ. ವಿಧಿ 246ಗೆ ಸಂಬಂಧಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಅಧಿಕಾರಗಳನ್ನು, ಲೆಜಿಸ್ಲೇಟಿವ್ ಪವರ್ಸ್ ಅನ್ನು ವಿಭಜಿಸಲು ಇದು ಮಾಡಲಾಗಿದೆ. ಕೇಂದ್ರ ಪಟ್ಟಿಯಲ್ಲಿ ಎಷ್ಟಿದಾವೆ? ಫಸ್ಟ್ 97 ಇದ್ವು, ಈಗ 100 ವಿಷಯಗಳಿದಾವೆ. ರಾಜ್ಯ ಪಟ್ಟಿಯಲ್ಲಿ 66 ಇದ್ವು, ಈಗ 61 ವಿಷಯಗಳಿದಾವೆ. ಸಮವರ್ತಿ ಪಟ್ಟಿಯಲ್ಲಿ 47 ಇದ್ವು, ಈಗ 52 ಇದ್ವು. ಇಲ್ಲಿ 5 ಯಾವ್ಯಾವ ಬಂದಿದಾವ ಅಂತ ಬಹಳ ಸರಿ ಕೇಳಿದ್ದೇನೆ. ಯಾವ್ಯಾವ ಅಂತ ಹೇಳ್ತೀನಿ. ಕೇಂದ್ರ ಪಟ್ಟಿಯಲ್ಲಿ ಕೇವಲ ಸಂಸತ್ತು ಮಾತ್ರ ಕಾನೂನು ಮಾಡುತ್ತೆ. ರಾಜ್ಯ ಪಟ್ಟಿಯಲ್ಲಿ ಕೇವಲ ಶಾಸಕಾಂಗ ಮಾತ್ರ, ಸ್ಟೇಟ್ ಲೆಜಿಸ್ಲೇಚರ್ ಮಾತ್ರ ಕಾನೂನು ಮಾಡುತ್ತೆ. ಸಮವರ್ತಿ ಪಟ್ಟಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಇಬ್ರು ಕೂಡ ಕಾನೂನು ಮಾಡ್ತಾರೆ. ಹಾಗಾದ್ರೆ ಕೇಂದ್ರ ಪಟ್ಟಿಯಲ್ಲಿ ಬರುವ ಪ್ರಮುಖ ವಿಷಯಗಳು ಯಾವ್ಯಾವು? ನಿನ್ನೆ ಕ್ಲಾಸಲ್ಲಿ ಆಲ್ರೆಡಿ ನಾನು HKದಲ್ಲಿ ಹೇಳಿದ್ದೀನಿ. ಓಕೆನಾ? ಸೇಮ್ ಇದು, ಅದನ್ನ ಸ್ವಲ್ಪ ನೋಡ್ಕೊಳ್ರಿ ನೀವು. ಆಮೇಲೆ ಇದು ಕೂಡ ಹೇಳಿದ್ದೀನಿ, 42ನೇ ತಿದ್ದುಪಡಿಯಲ್ಲಿ 5 ವಿಷಯಗಳನ್ನ ನಾವು ಸಮವರ್ತಿ ಪಟ್ಟಿಯಿಂದ ರಾಜ್ಯ ಪಟ್ಟಿಗೆ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳನ್ನ ಸಮರ್ಥ ಪಟ್ಟಿಗೆ ಹಾಕೊಂಡಿದೀವಿ ಅಂತಂದು. ಯಾವುದು? ಶಿಕ್ಷಣ, ಅರಣ್ಯ, ವನ್ಯಜೀವಿ, ತೂಕ ಮತ್ತು ಅಳತೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರತುಪಡಿಸಿ ಉಳಿದ ನ್ಯಾಯಾಲಯಗಳ ರಚನೆ. ಇದೆಲ್ಲ ಕಂಪ್ಲೀಟ್. ಇದು ಕೂಡ ನಿನ್ನೆ ಹೇಳಿದ್ದೀನಿ ನಾನು. ಶೇಷಾಧಿಕಾರ 248ನೇ ವಿಧಿಯಲ್ಲಿ ಬರುತ್ತೆ. ಕೇಂದ್ರ ಸಂಸತ್ತಿಗೆ ಮಾತ್ರ ಇರುತ್ತೆ ಇದು ಪವರು. ಓಕೆನಾ? ಅದು ಕೂಡ ನಿನ್ನೆ ಹೇಳಿದ್ದೀನಿ. ಸೇಮ್ ಅದೇ ಕ್ವಶನ್ ರಿಪೀಟ್ ಅನ್ಕೊಂಡ್ಬಿಡ್ರಿ. ಅದರ ಮೇಲೆ, ಅದೇ ಬೇಸ್ ಮೇಲೆ, ಅದೇ ಪ್ಯಾಟರ್ನ್ ಅಲ್ಲೇ ಕೇಳ್ತಿದ್ದಾನೆ. ನೆಕ್ಸ್ಟ್, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರಾದಿಯಾಗಿರುತ್ತದೆ? ಡೈರೆಕ್ಟ್ ರೆಸ್ಪಾನ್ಸಿಬಲ್ ಯಾವುದಕ್ಕಾಗಿರುತ್ತದೆ? ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ಡೈರೆಕ್ಟ್ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ಕೇಳಿದಾನೆ ಕ್ವಶನ್. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ ಶಾಸಕಾಂಗ, ಲೆಜಿಸ್ಲೇಚರ್. ಇದಕ್ಕೆ ರೈಟ್ ಆನ್ಸರ್ ಲೆಜಿಸ್ಲೇಚರ್, ಶಾಸಕಾಂಗಕ್ಕೆ ಸಂಬಂಧಿಸಿರುತ್ತೆ. ಹೆಂಗೆ? ಸಂಸದೀಯ ವ್ಯವಸ್ಥೆಯ ಪ್ರಮುಖ ಲಕ್ಷಣವೆಂದರೆ ಕಾರ್ಯಾಂಗವು ಪ್ರಧಾನಿ ಮತ್ತು ಸಚಿವ ಸಂಪುಟ ತನ್ನ ಎಲ್ಲಾ ಕಾರ್ಯಗಳಿಗೆ ಶಾಸಕಾಂಗಕ್ಕೆ, ವಿಶೇಷವಾಗಿ ಲೋಕಸಭೆ ಕೆಳಮನೆಗೆ ನೇರವಾಗಿ ಹೊಣೆಗಾರಿಕೆ ಆಗಿರುತ್ತದೆ. ಎಷ್ಟನೇ ವಿಧಿಯಲ್ಲಿ ಹೇಳುತ್ತೆ? 75 ಸಬ್ ಕ್ಲಾಸ್ 3 ಅಲ್ಲಿ ಹೇಳುತ್ತೆ. ಸಂಸದೀಯ ವ್ಯವಸ್ಥೆ ಮೂಲ ತತ್ವ ಏನಿದೆ? ಜಂಟಿ ಹೊಣೆಗಾರಿಕೆ. ಓಕೆನಾ? 75 ಸಬ್ ಕ್ಲಾಸ್ 3 ಮೂಲಕ ಕೇಂದ್ರ ಸಚಿವ ಸಂಪುಟವು ಸಾಮೂಹಿಕವಾಗಿ ಸಂಸತ್ತಿನ ಕೆಳಮನೆ ಲೋಕಸಭೆ ಹೊಣೆಗಾರಿಕೆ ಆಗಿರುತ್ತದೆ. ಇದರ ಅರ್ಥ ಸಚಿವ ಸಂಪುಟವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಇಡೀ ಸಚಿವ ಸಂಪುಟವೇ ಜವಾಬ್ದಾರಿ ಆಗಿರುತ್ತದೆ. ಒಟ್ಟಿಗೆ ಈಜುವುದು ಮತ್ತು ಒಟ್ಟಿಗೆ ಮುಳುಗುವುದು, ಇದ್ರ ಮೇಲೆ ಹೋಗ್ತಿರ್ತಾರೆ ಇವರು. ಓಕೆನಾ? ಅವಿಶ್ವಾಸ ಆಯ್ತೆಂದ್ರೆ ಅಲ್ಲಿ ಸರ್ಕಾರದ ಯಾವುದೇ ಒಂದು ಪ್ರಮುಖ ವಿಧೇಯಕ ಸೋತರೆ ಪ್ರಧಾನಿ ಸೇರಿದಂತೆ ಇಡೀ ಸಚಿವ ಸಂಪುಟವು ರಾಜೀನಾಮೆ ಕೊಡ್ಬೇಕಾಗಿರುತ್ತೆ. ಅಂದ್ರೆ ಒಟ್ಟಿಗೆ ಮುಳುಗುವುದು, ಒಟ್ಟಿಗೆ ಈಜುವುದು, ಈ ರೀತಿ ಇರುತ್ತೆ ಇವ್ರದ್ದು. ಯಾವ್ದ್ರಲ್ಲಿ? ಲೋಕಸಭೆಯಲ್ಲಿ. ನೆಕ್ಸ್ಟ್,
ಶಾಸಕಾಂಗವು ಕಾರ್ಯಾಂಗವನ್ನು ನಿಯಂತ್ರಿಸುವ ವಿಧಾನ. ಸಂಸತ್ತು ಶಾಸಕಾಂಗ ಕಾರ್ಯಾಂಗದ ಮೇಲೆ ನಿಯಂತ್ರಣ ವಹಿಸುವುದು ಸಂಸದೀಯ ಉಪಕರಣಗಳನ್ನು ಬಳಸುತ್ತದೆ. ಯಾವ್ಯಾವುದು? ಪ್ರಶ್ನೋತ್ತರ ವೇಳೆ, ಸಂಸತ್ತಿನ ಅಧಿವೇಶನದ ಆರಂಭದಲ್ಲಿ ಸಂಸದರ ಸಚಿವರ ನೇರ ಪ್ರಶ್ನೆಗಳನ್ನು ಕೇಳುವ ಮೂಲಕ ಕಾರ್ಯವೈಖರಿಯನ್ನು ಉತ್ತರಿಸುವುದು ಮಾಡುತ್ತದೆ. ನೆಕ್ಸ್ಟ್ ಚರ್ಚೆಗಳು ಮತ್ತು ಗಮನ ಸೆಳೆಯುವ ಸೂಚನೆಗಳು, ಆಮೇಲೆ ಕಟ್ ಮೋಷನ್, ಆಮೇಲೆ ಬಡ್ಜೆಟ್, ಆತ್ಮವಿಶ್ವಾಸ, ನಾನ್ ಕಾನ್ಫಿಡೆಂಟ್ ಮೋಷನ್ ಇದರಲ್ಲಿ ಜಾಸ್ತಿ ಇರುತ್ತೆ ಇವತ್ತು ಪವರ್. ನೆಕ್ಸ್ಟ್ ಸಂಸದೀಯ ಮತ್ತು ಅಧ್ಯಕ್ಷೀಯ ಪದ್ಧತಿ ನಡುವಿನ ಡಿಫ್ರೆನ್ಸ್ ಏನು? ಹೊಣೆಗಾರಿಕೆ ಏನಿರುತ್ತೆ ಸಂಸದೀಯ ಪದ್ಧತಿ ಅಂದ್ರೆ? ಉದಾಹರಣೆ ಭಾರತ ಮತ್ತು ಬ್ರಿಟನ್ ಇವೆಲ್ಲ ಸಂಸದೀಯ ಪದ್ಧತಿ. ಅಧ್ಯಕ್ಷೀಯ ಅಂದ್ರೆ ಇದು ನಮ್ದು ಅಮೆರಿಕ ಅಧ್ಯಕ್ಷೀಯ. ಹೊಣೆಗಾರಿಕೆ ಹೇಗಿರುತ್ತೆ? ಕಾರ್ಯಾಂಗವು ಶಾಸಕಾಂಗಕ್ಕೆ ನೇರವಾಗಿ ಹೊಣೆಯಾಗಿರುತ್ತದೆ. ಯಾವುದರಲ್ಲಿ? ಸಂಸದೀಯ ಪದ್ಧತಿಯಲ್ಲಿ. ಅದೇ ಅಧ್ಯಕ್ಷೀಯ ಪದ್ಧತಿಯಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸ್ವತಂತ್ರವಾಗಿರುತ್ತದೆ ಮತ್ತು ಅದಕ್ಕೆ ಹೊಣೆಯಾಗಿರುವುದಿಲ್ಲ. ನೆಕ್ಸ್ಟ್ ಸದಸ್ಯತ್ವ ಏನಿರುತ್ತೆ? ಸಚಿವರು ಕಡ್ಡಾಯವಾಗಿ ಶಾಸಕಾಂಗದ ಸದಸ್ಯರಾಗಿರಬೇಕು. ಯಾವುದರಲ್ಲಿ? ಸಂಸದೀಯ ಪದ್ಧತಿಯಲ್ಲಿ. ಆದರೆ ಅಧ್ಯಕ್ಷೀಯ ಅಥವಾ ಸಚಿವರು ಶಾಸಕಾಂಗದ ಸದಸ್ಯರಾಗಿರುವುದಿಲ್ಲ. ನೆಕ್ಸ್ಟ್ ಅಧಿಕಾರಾವಧಿ ಏನಿರುತ್ತೆ? ಶಾಸಕಾಂಗದಲ್ಲಿ ಬಹುಮತ ಇರುವವರೆಗೂ ಮಾತ್ರ ಅಧಿಕಾರದಲ್ಲಿ ಇರ್ತಾರೆ. ಆದರೆ ಅಧ್ಯಕ್ಷೀಯದಲ್ಲಿ ಅಧ್ಯಕ್ಷರು ಅಧಿಕಾರಾವಧಿ ನಿಗದಿಯಾಗಿರುತ್ತದೆ. ಫಿಕ್ಸ್ಡ್ ಟೆನ್ಯೂರ್ ಇರುತ್ತೆ ಅವ್ರದ್ದು. ಓಕೆನಾ? ನೆಕ್ಸ್ಟ್ 74 ಸಬ್ ಕ್ಲಾಸ್ 1ರಲ್ಲಿ ರಾಷ್ಟ್ರಪತಿಯವರು ಸಲಹೆ ಮತ್ತು ನೆರವು ನೀಡಲು ಪ್ರಧಾನಮಂತ್ರಿಯವರ ನೇತೃತ್ವದ ಸಚಿವ ಸಂಪುಟ ಇರುತ್ತದೆ. ರಾಷ್ಟ್ರಪತಿಯವರಿಗೆ ಸಲಹೆ ಮತ್ತು ನೆರವು ನೀಡಲು ಪ್ರಧಾನಮಂತ್ರಿಯವರ ಸಚಿವ ಸಂಪುಟ ಇರ್ತದೆ. ಅದನ್ನ ರಾಷ್ಟ್ರಪತಿಯವರಿಗೆ ಅಂದ್ರೆ 74 ಸಬ್ ಕ್ಲಾಸ್ 1. ಅದೇ ಸೇಮ್ ರಾಜ್ಯ ಮಟ್ಟದಲ್ಲಿ ರಾಜ್ಯಪಾಲರಿಗೆ 164 ಸಬ್ ಕ್ಲಾಸ್ 2. ಓಕೆನಾ? ಅದು ವಿಧಾನಸಭೆಯ ಹೊಣೆಗಾರಿಕೆ ಆಗಿರ್ತದೆ. ಓಕೆ, ಐ ಹೋಪ್ ಅರ್ಥ ಆಯ್ತು ಅಂತ ಅನುಭವಿಸ್ತೇನೆ. ನೆಕ್ಸ್ಟ್ ಇವೆಲ್ಲ ರಿಪೀಟ್ ಏನು ಹೊಸದಂತ ಏನು ಕೇಳಿಲ್ಲ ಒಂದು ಕ್ವಶನ್ ಅಲ್ಲಿ. ನಿಮ್ಗೆ ಭಾರತ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಕೇಳಿದಾನೆ. ಈಗ ತುರ್ತು ಪರಿಸ್ಥಿತಿ ಎಷ್ಟನೇ ಭಾಗ ಅಂತ ಕೇಳಿದಾನೆ? 18ನೇ ಭಾಗ. ಎಲ್ರಿಗೂ ಗೊತ್ತು. ಎಷ್ಟನೇ ವಿಧಿ? 352ರಿಂದ 360. ಓಕೆನಾ? ಅಷ್ಟು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352 ಮೇಲೆ. ಓಕೆನಾ? ರಾಜ್ಯ ಅಂತ ಬಂದ್ರೆ 356 ಬರುತ್ತೆ. ಆಮೇಲೆ ಹಣಕಾಸು ಅಂತ ಬಂದ್ರೆ 360 ಬರುತ್ತೆ. ಇದ್ರ ಮೇಲೆ ಆರಾಮ್ಸೆ ಎಲ್ರಿಗೂ ಗೊತ್ತಿರೋದೇ ಇದು. ಇದೇನು ಅಷ್ಟೊಂದು ಡಿಫಿಕಲ್ಟ್ ಅಲ್ಲ. ಈಗ 18ನೇದು ತುರ್ತು ಪರಿಸ್ಥಿತಿ. ಓಕೆನಾ? ಇದು ಇಷ್ಟು ತಿಳಿದಿಲ್ಲ ಐತೆ. ನೆಕ್ಸ್ಟ್ ಈ ವ್ಯವಸ್ಥೆನ ನಾವು ಎಲ್ಲಿ ತಗೊಂಡಿದ್ವಿ? 1935 ಆಕ್ಟರ್ ಮೂಲಕ. ಅದ್ ನೆನಪಿರಲಿ ಇಟ್ಕೊಳ್ರಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352 ಯಾವಾಗ ಮಾಡ್ತಾರೆ? ಯುದ್ಧ ಆಗಿರ್ಬೇಕು, ಬಾಹ್ಯ ಆಕ್ರಮಣ ಆಗಿರ್ಬೇಕು, ಅಥವಾ ಸಶಸ್ತ್ರ ದಂಗೆ ಆಗಿರ್ಬೇಕಂತ ಇತ್ತು. ಬಟ್ 44ನೇ ತಿದ್ದುಪಡಿಯ ಮೂಲಕ ಆಂತರಿಕ ಅಶಾಂತಿ ಅಂತಂದು ಮಾಡಿದಾರೆ. ಅದನ್ನ ಆಂತರಿಕ ಅಶಾಂತಿ ಅಂತಂದು ನಿಯಮನ, ಸಶಸ್ತ್ರ ದಂಗೆ ಅನ್ನೋದನ್ನ ಆಂತರಿಕ ಅಶಾಂತಿ ಅಂತ ಮಾಡಿದ್ರು. ಆಮೇಲೆ ಅನುಮೋದನೆಯನ್ನ ರಾಷ್ಟ್ರಪತಿ ಘೋಷಿಸಿದ 1 ತಿಂಗಳೊಳಗಾಗಿ ಸಂಸತ್ತಿನ ಉಭಯ ಸಭೆಗಳ ವಿಶೇಷ ಬಹುಮತದಿಂದ ಸ್ಪೆಷಲ್ ಮೆಜಾರಿಟಿ ಮೂಲಕ ನ್ಯಾಷನಲ್ ಎಮರ್ಜೆನ್ಸಿ ಹಾಕಬೇಕು. ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಇಡೀ ಭಾರತಕ್ಕೆ ಹಾಕೋದು. ನ್ಯಾಷನಲ್ ಎಮರ್ಜೆನ್ಸಿ ಇಡೀ ಭಾರತಕ್ಕೆ. ಆಮೇಲೆ ರಾಷ್ಟ್ರಪತಿ ಆಳ್ವಿಕೆ ಬಂತಂದ್ರೆ ಭಾರತದಲ್ಲಿ ಯಾವುದೋ ಒಂದು ಸ್ಟೇಟಿಗೆ ಹಾಕ್ಬೋದು. ಹಣಕಾಸು ಅಂತಂದ್ರೆ ಅದು ಹಣಕಾಸು ರಿಲೇಟೆಡ್. ಆರ್ಥಿಕ ಪರಿಸ್ಥಿತಿ ಅದು ಹಣಕಾಸು ರಿಲೇಟೆಡ್. ಅದ್ ನೆನಪಲ್ಲಿ ಇಟ್ಕೊಳ್ರಿ. ಇದು 1 ತಿಂಗಳ ಒಳಗಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಕೂಡ ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಬೇಕು. ಯಾವ್ದನ್ನ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ. ಈಗ ಜನವರಿಯಿಂದ ಫೆಬ್ರವರಿ 1 ತಿಂಗಳ ಐತಿ. ಬಟ್ ನಮಗೆ ಇನ್ನೂ ಆಂತರಿಕ ತುರ್ತು ಪರಿಸ್ಥಿತಿ ಇನ್ನೂ ಬೇಕು ಅಂತ ಅಂದ್ರೆ ಫೆಬ್ರವರಿಯಿಂದ ಮಾರ್ಚ್ಗೆ 1 ತಿಂಗಳು ಮಾಡ್ಬೇಕಂದ್ರೆ ಇಲ್ಲ, ನೀವು ಜನವರಿಯಲ್ಲಿ ಪಾಸ್ ಮಾಡಿದ್ರಲ್ವ ಬಿಲ್ನ, ಅದೇ ಕಂಟಿನ್ಯೂ ಆಗುತ್ತೆ ಇಲ್ಲಿ ಬಿಡಿ ಅನ್ನೋಂಗಿಲ್ಲ. ಮತ್ತೆ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಕೂಡ ತಿರ್ಗಾ ಮತ್ತೆ ಪಾಸ್ ಮಾಡಬೇಕು. ಇದು ಮಾತ್ರ 1 ತಿಂಗಳ ಇರುತ್ತೆ. ಪ್ರತಿ ತಿಂಗಳನ್ನು ಕೂಡ ಹಾಕೊಂತ ಹೋಗ್ಬೋದು. ಅದನ್ನ ಸ್ಪೆಷಲ್ ಮೆಜಾರಿಟಿ ಮೂಲಕ ಹಾಕ್ಬೇಕು. ಓಕೆನಾ? ಸಂಸತ್ತಿನ ಅನುಮೋದನೆ ಇರುತ್ತೆ. 6 ತಿಂಗಳವರೆಗೆ ಜಾರಿಯಲ್ಲಿ ಇರುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ಈ ಒಪ್ಪಿಗೆ ಪಡೆದು ಅನಿರ್ದಿಷ್ಟಾವಧಿವರೆಗೂ ಕೂಡ ಇದನ್ನ ವಿಶ್ಲೇಷಿಸಬಹುದು. ಓಕೆನಾ? ಇದನ್ನ ರಾಷ್ಟ್ರಪತಿಗಳು ಘೋಷಿಸಿದ 1 ತಿಂಗಳೊಳಗಾಗಿ ಮಾಡಬೇಕು. ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿ ಘೋಷಿಸಬೇಕು, ಎಮರ್ಜೆನ್ಸಿ ಘೋಷಣೆ ಮಾಡ್ಬೇಕಂತಂದು ಹೇಳಿ ನೋಟಿಸ್ ಕೊಟ್ಟಾಗ ಅವ್ರು 1 ತಿಂಗಳೊಳಗಾಗಿ ಮಾಡ್ಬೇಕು. ಬಟ್ ಇದನ್ನ ಟೆನ್ಯೂರ್ ಚೇಂಜ್ ಮಾಡದೆ ಅಂತಂದ್ರೆ 6 ತಿಂಗಳು ನೋಡ್ರಿ. ಇಲ್ಲ 1 ತಿಂಗಳು ಅಂತ ಹೇಳಿದ್ರೆ ರಾಂಗ್. ಅದು 6 ತಿಂಗಳಿಗೊಮ್ಮೆ. ಈ ಜನವರಿಯಿಂದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳ ಪಾಸ್ ಆಯ್ತು ಎಮರ್ಜೆನ್ಸಿ. ಮತ್ತೆ ನೆಕ್ಸ್ಟ್ ಜೂನ್ ಇಂದ ಡಿಸೆಂಬರ್ ಮಾಡ್ಬೇಕು. ಮತ್ತೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು. ಓಕೆ. ನೆಕ್ಸ್ಟ್ ಪರಿಣಾಮ ಏನಾಗುತ್ತೆ? ವಿಧಿ 19 ಅಮಾನತಾಗುತ್ತೆ. ವಿಧಿ 20 ಅಪರಾಧದ ಶಿಕ್ಷಣ ವಿಚಾರಣೆ ಮತ್ತು 21 ಜೀವಿಸುವ ಮತ್ತು ವೈಯಕ್ತಿಕ ಯಾವುದೇ ಕಾರಣಕ್ಕೂ ಕೂಡ ಇದು ಅಮಾನತಾಗುವುದಿಲ್ಲ. ಭಾರತದಲ್ಲಿ ಜಾರಿಯಾದ ಸಂದರ್ಭಗಳು ಯಾವ್ಯಾವ? 3 ಸರಿ ನಾವು ಆರ್ಥಿಕ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಅನ್ನು ಹಾಕಿದ್ದೀವಿ. ರಾಷ್ಟ್ರೀಯ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಯಾವಾಗ? 1962 ಚೀನಾ ಆಕ್ರಮಣ ಮಾಡಿದಾಗ, 1971 ಪಾಕಿಸ್ತಾನ ಆಕ್ರಮಣದಲ್ಲಿ, 1975 ಇಂದಿರಾ ಗಾಂಧಿ ಅವರ ಆಂತರಿಕ ಅಶಾಂತಿಯ ನೆಪದಲ್ಲಿ ಆಗ್ತಾರೆ. ಇಷ್ಟು. ಆಮೇಲೆ ರಾಜ್ಯ ತುರ್ತು ಪರಿಸ್ಥಿತಿ 356 ರಾಜ್ಯದಲ್ಲಿ ಕಾನೂನು ಯಂತ್ರ ವಿಫಲವಾದಾಗ ಕೇಂದ್ರ ಸರ್ಕಾರ ನೀಡುವ ನಿರ್ದೇಶಗಳನ್ನು ರಾಜ್ಯ ಸರ್ಕಾರ ಪಾಲಿಸದೇ ಇದ್ದಾಗ ಹಾಕ್ತಾರೆ. ಇದು 2 ತಿಂಗಳೊಳಗೆ ಘೋಷಣೆಯಾದ 2 ತಿಂಗಳ ಒಳಗೆ ಸ್ಪೆಷಲ್ ಮೆಜಾರಿಟಿ ಮೂಲಕ ಪಾಸ್ ಆಗ್ಬೇಕು. ಇದು ಕೂಡ 6 ತಿಂಗಳಿಂದ 3 ವರ್ಷದವರೆಗೆ ವಿಸ್ತರಿಸಬಹುದು.
ಓಕೆನಾ. 1 ವರ್ಷಕ್ಕಿಂತ ಹೆಚ್ಚು ವಿಸ್ತರಿಸಲು ಚುನಾವಣಾ ಆಯೋಗ ಪ್ರಮಾಣ ಪತ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಜಾರಿ ಇರಬೇಕು. ಓಕೆನಾ. ನೆಕ್ಸ್ಟ್ 100ಕ್ಕಿಂತ ಹೆಚ್ಚು ಬಾರಿ ಇದನ್ನ ರಾಜ್ಯ ತುರ್ತು ಪರಿಸ್ಥಿತಿ ಬೇರೆ ಬೇರೆ ರಾಜ್ಯದ ಮೇಲೆ ಹೇರಿದ್ದಾರೆ. ಹಣಕಾಸು ತುರ್ತು ಪರಿಸ್ಥಿತಿ ಇದು 360 ಬರುತ್ತೆ. ಇದು 2 ತಿಂಗಳಿಗೊಮ್ಮೆ ಅನುಮೋದನೆ ಆಗಬೇಕು. ಅನುಮೋದನೆ ಕೊಟ್ಟ 2 ತಿಂಗಳೊಳಗಾಗಿ ಘೋಷಣೆ ಮಾಡಬೇಕು. ಪರಿಣಾಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರರಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರ ಬಿಟ್ಟು ಉಳಿದ ಎಲ್ಲರದು ಕೂಡ ಸ್ಯಾಲರಿಯನ್ನ ಕಡಿಮೆ ಮಾಡ್ತಾರೆ. ಒಮ್ಮೆಯೂ ಕೂಡ ಹಣಕಾಸು ತುರ್ತು ಪರಿಸ್ಥಿತಿಯನ್ನ ನಮ್ಮ ಭಾರತ ದೇಶದಲ್ಲಿ ಹೇರಿಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 96. 356. ಇಷ್ಟೊತ್ತು ಎಮರ್ಜೆನ್ಸಿ ಬಗ್ಗೆ ಮಾತಾಡೋದು ಸೇಮ್ ಕ್ವಶನ್ ಮತ್ತು ಅದರ ಮೇಲೆ ಬಂದಿದೆ. 356. ರಾಷ್ಟ್ರಪತಿಗಳ ಆಡಳಿತವನ್ನು ವಿಧಿಸಿದ ರಾಜ್ಯದಲ್ಲಿ ಮಾತ್ರ ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯದ ಸಂಬಂಧದಲ್ಲಿ ಬದಲಾವಣೆ ಆಗುತ್ತದೆ. ಇದರಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದಾನೆ. ಅದರಲ್ಲಿ ಬದಲಾವಣೆ ಆಗುತ್ತದೆ ಅಂತ ಹೇಳ್ತಿದ್ರೆ ಇದು ರೈಟ್. ರಾಜ್ಯ ಸರ್ಕಾರದ ಸಂವಿಧಾನದ ನಿಯಮಗಳು ಅನುಸಾರವಾಗಿ ಆಡಳಿತ ನಡೆಸಲು ವಿಫಲವಾದಾಗ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಬಹುದು. ರಾಜ್ಯ ಸರ್ಕಾರ ವಿಫಲವಾದಾಗ ರಾಷ್ಟ್ರಪತಿ ಆಡಳಿತ ನಡೆಸಬಹುದು ಅಂತ ಹೇಳ್ತಿದ್ರೆ ಆಪ್ಷನ್ 2 ಆಲ್ಸೋ ರೈಟ್. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. 356 ಅಂತಂದ್ರೆ ಇದು ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಗೊತ್ತಿರಬೇಕು. ಅಂದ್ರೆ ಮಾತ್ರ ನಿಮಗೆ ಈ ಕ್ವಶನ್ ಅಟೆಂಡ್ ಮಾಡಕ್ ಬರುತ್ತೆ. ಇಲ್ಲ, ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರೋದಿಲ್ಲ. ಯಾಕಂದ್ರೆ ರಾಜ್ಯ ಇಡೀ ದೇಶದಲ್ಲಿ ಒಂದು ರಾಜ್ಯದ ಮೇಲೆ ಹಾಕಿದ ತಕ್ಷಣ ಇಡೀ ಮೂಲಭೂತ ಹಕ್ಕುಗಳು ಡಿಸಾಲ್ವ್ ಆಗ್ತಾವ ಅನ್ನೋದ್ರ ಮೇಲೆ ತಪ್ಪು. ಓಕೆನಾ. ಹಾಗಾಗಿ ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರೋದಿಲ್ಲ ರಾಜ್ಯ ತುರ್ತು ಪರಿಸ್ಥಿತಿ. ಬಟ್ ನಾವು ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಬಂದಾಗ ಮೂಲಭೂತ ಹಕ್ಕುಗಳ ಮೇಲೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಮೋದಿಸಿ ನಿರ್ಣಯಿಸುವುದು ಸಂಸತ್ತಿನ ಸರಳ ಬಹುಮತದ ಮೂಲಕ ಅಂಗೀಕರಿಸುವುದು. ಇದು ಕೂಡ ರೈಟ್. ಬಟ್ ಅವನು ಯಾವುದು ರಾಂಗ್ ಅಂತ ಕೇಳ್ತಾನೆ. ಆಪ್ಷನ್ ಸಿ ರಾಂಗ್ ಬರಲಿ. ಓಕೆನಾ. ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಇಷ್ಟೊತ್ತು ನಾನು ಹಿಂದೆ ಸ್ಲೈಡ್ ಅಲ್ಲಿ ಕೂಡ ಅದನ್ನೇ ಹೇಳಿದೆ. ಓಕೆ. 356 ಇದೆಲ್ಲ ನೋಡ್ಕೊಡ್ರಿ. ಸೇಮ್ ಇಷ್ಟೊತ್ತು ಅವಾಗಲೇ ಎಮರ್ಜೆನ್ಸಿ ಬಗ್ಗೆ ಕ್ಲಾಸ್ ಮಾಡಿದೆ. ಇದು ಹಿಂದೆ ಕ್ವಶನ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ. ಮತ್ತೆ ಇದರಲ್ಲಿ ಹೇಳೋದು ಬೇಡ. ಬೇಕಾದ್ರೆ ಇದು ನೋಡ್ಕೊಳ್ರಿ. ಆಕ್ಟ್ 1 ಬೊಮ್ಮೆ ಪ್ರಕರಣ ಕೇಸ್ 1994ರಲ್ಲಿ SR ಬೊಮ್ಮೆ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಐತಿಹಾಸಿಕ ತೀರ್ಪು ನೀಡಿದೆ. ಏನು 356 ಅಡಿಯಲ್ಲಿ ರಾಷ್ಟ್ರಪತಿ ಆಡಳಿತ ಹೇರುವುದು ನ್ಯಾಯಾಂಗ ವಿಮರ್ಶೆಗೆ ಒಳಪಡುತ್ತದೆ ಎಂದು ಸ್ಪಷ್ಟಪಡಿಸ್ತಾರೆ. ಯಾವುದರಲ್ಲಿ? ಬೊಮ್ಮೆ ಪ್ರಕರಣದಲ್ಲಿ 1994ರಲ್ಲಿ. ಅಂಬೇಡ್ಕರ್ ಅಭಿಪ್ರಾಯದಿಂದ ಅಂಬೇಡ್ಕರ್ ಅವರು 356 ಮೃತ ಪತ್ರ, ಡೆಡ್ ಲೆಟರ್ ಎಂದು ಕರೆದಿದ್ದಾರೆ. ಅದು ಕೂಡ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 97. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಯಾರಿದ್ರು? ಎಲ್ಲ ಫ್ಯಾಕ್ಚುಯಲ್ ಇವು, ಎಲ್ಲ ಫ್ಯಾಕ್ಚುಯಲ್. ನೀವು ಏನ್ ಇದರಲ್ಲಿ ಸರ್ಕಸ್ ಮಾಡುವಂತ ಕ್ವಶನ್ಸ್ ಏನಲ್ಲ ಇವು, ನಿಮ್ಗೆ ಎಲ್ಲ ಫ್ಯಾಕ್ಚುಯಲ್ ಇವು. ಒಂದ್ ನಿಮಿಷ. ರಾಜಗೋಪಾಲಾಚಾರಿ ರೈಟ್ ಆನ್ಸರ್. ಒಂದ್ ನಿಮಿಷ ತಡ್ರಿ. ಸ್ಲೈಡ್ ರಾಂಗ್ ಮಾಡ್ಬಿಡ್ತಾರಲ್ಲ ಇಲ್ಲಿ. ಸಂರಚನೆ 97. ಇದು ರೈಟ್. ಇದೊಂದು ಕ್ವಶನ್ ಬಿಟ್ಕೊಳ್ರಿ. ಇದೇನು ಫ್ಯಾಕ್ಚುಯಲ್ ಇದೆ. ಓಕೆನಾ. ತಡ್ರಿ ಒಂದ್ ನಿಮಿಷ. ಯಾಕೆ ರಾಂಗ್ ಮಾಡಿದಾರೆ? ಇದು ಸ್ಲೈಡ್ ಎಲ್ಲ ರಾಂಗ್ ಮಾಡ್ಬಿಟ್ಟಿದಾರೆ. ನೋಟ್ಸ್ ಯಾವ್ದು ಕೊಡ್ತಾರಪ್ಪ ಇವ್ರು ನಿಮಗೆ? ಒಂದ್ ನಿಮಿಷ ಎಡಿಟ್ ಮಾಡ್ತೀನಿ ರೀ. ಒಂದ್ ನಿಮಿಷ ಎಡಿಟ್ ಮಾಡಕ್ ಬಂದ್ರೆ ನೋಡ್ತೀನಿ. ಇಲ್ಲಾಂದ್ರೆ ನಿಮಗೆ ನೋಟ್ಸ್ ಅಲ್ಲಿ ಏನಾದ್ರೆ ನಿಮಗೆ ಎಡಿಟ್ ಮಾಡಿದ್ ಕೊಡ್ತೀವಂತೆ. ಓಕೆ. ಅದು ಬರ್ತಿಲ್ಲ ನಿಮಗೆ? ಏನಾಯ್ತದ? ಓಕೆ. ಇದಕ್ಕೆ ರೈಟ್ ಆನ್ಸರ್ ಒಂದು ಹೇಳಿರ್ತೀನಿ. ಇವಾಗ ನಿಮಗೆ ನೋಟ್ಸ್ ಕೊಡುವಾಗ ಅದನ್ನ ಹೇಳ್ತೀನಿ ಅಂತ. ಓಕೆನಾ. ಇದಕ್ಕೆ ಆಪ್ಷನ್ 1 ತಗೊಳ್ರಿದಕ್ಕೆ. ಸಚ್ಚಿದಾನಂದ ಸಿನ್ಹಾ ಇದು ಬಿಫೋರ್ ಇರ್ತಾರೆ, ಆಮೇಲೆ ರಾಜೇಂದ್ರ ಪ್ರಸಾದ್ ಬರ್ತಾರೆ. ಇದೆಲ್ಲ ಫ್ಯಾಕ್ಚುಯಲ್ ಇವೆಲ್ಲ. ಇಲ್ಲಿ ಅಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡೋದು ನಾವು ವೇಸ್ಟ್ ಅಂತಾನೆ. ಓಕೆನಾ. ಇಲ್ಲೇನಂದ್ರೆ ಇದನ್ನ ನೆಕ್ಸ್ಟ್ ಇದೇನು ಹಿಂದೆ ಇದೆ ಅಲ್ವಾ, ಅದನ್ನೇ ಸ್ಲೈಡ್ ಮತ್ತೆ ರಿಪೀಟ್ ಆಗಿಬಿಟ್ಟಿದೆ. ಇಲ್ಲಿ ಕಂಟೆಂಟ್ ಎಲ್ಲ ರಿಪೀಟ್ ಆಗಿದೆ. ಇದನ್ನೊಂದ್ಸರಿ ಅದನ್ನ ಚೇಂಜ್ ಮಾಡಿ ನಿಮಗೆ ನೋಟ್ಸ್ ಅಪ್ಲೋಡ್ ಮಾಡುವಾಗ ಅದನ್ನ ಚೇಂಜ್ ಮಾಡಿ ಕೊಡ್ತಾರೆ ನಿಮಗೆ. ಓಕೆನಾ. ಕ್ವಶನ್ ನಂಬರ್ 98. ಅದಕ್ಕೆ ರೈಟ್ ಆನ್ಸರ್ ಒಂದು ಸಚ್ಚಿದಾನಂದ ಸಿನ್ಹಾ ಅದಕ್ಕೆ ರೈಟ್ ಆನ್ಸರ್. ಓಕೆನಾ. ಹೇಳ್ತೀನಿ ನಾನು ಅವ್ರಿಗೆ ಚೇಂಜ್ ಮಾಡಕ್ ಹೇಳ್ತೀನಿ ಅಂತ, ಮಿಸ್ ಆಗಿದೆ ಅದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 98. ಭಾರತ ಸಂವಿಧಾನದ ಅದರ ಮೂಲ ಸಂರಚನೆ, ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸಿದೆ. ಇದರಲ್ಲಿ ವ್ಯಾಖ್ಯಾನಿಸಿದೆ ಅಂತ ಹೇಳ್ತಿದ್ದಾನೆ.
ನೆಕ್ಸ್ಟ್ ಮೂಲ ಸಂರಚನೆ ಮತ್ತು ಸಂಯುಕ್ತ ವ್ಯವಸ್ಥೆ ಜಾತ್ಯತೀತ ಮೂಲಭೂತ ಹಕ್ಕುಗಳು ಎಲ್ಲೆಲ್ಲಿ ವ್ಯಾಖ್ಯಾನಿಸಿದೆ ನೋಡೋಣ. ನೆಕ್ಸ್ಟ್ ಭಾರತ ಸಂವಿಧಾನದ ನಾಗರಿಕ ಸ್ವಾತಂತ್ರ್ಯಗಳು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶವಿದೆ. ನ್ಯಾಯಿಕ ವಿಮರ್ಶೆಗೆ ಅವಕಾಶವಿದೆ. ಇದು ರೈಟ್. ಒಂದನೇ ಸ್ಟೇಟ್ಮೆಂಟ್ ಇದು ಬಿ ರೈಟ್ ಇದಕ್ಕೆ ಬಿ ರೈಟ್. ಆದರೆ ಭಾರತ ಸಂವಿಧಾನದಲ್ಲಿ ಮೂಲ ಸಂರಚನೆ, ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸಿದೆ ಅಂತ ಹೇಳಿರೋದ್ರಿಂದ ಇದು ರಾಂಗ್. ಇದು ಯಾಕೆ ರಾಂಗ್ ಅಂತಂದು ನಾ ಹೇಳ್ತೀನಿ ಈಗ. ನೆಕ್ಸ್ಟ್ ಹೇಳ್ತೀನಿ ಈಗ ನಾನು. ಓಕೆನಾ? ಮೂಲ ಸಂರಚನೆ ಅನ್ನೋದು ಇದೇ ಪಾಯಿಂಟಿಗೆ ರಾಂಗ್. ಈಗ ಇದು ಅದು ಬಂದಿರೋದಕ್ಕೆ ಅದರಲ್ಲಿ ಬಿಫೋರ್ ಇರಲಿಲ್ಲ. ಅದು ಆಮೇಲೆ ಒಂದು ತಿದ್ದುಪಡಿ ಇದು ಕೇಸ್ ಆದ್ಮೇಲೆ ಬರುತ್ತೆ. ಯಾವಾಗ ಬರುತ್ತೆ ಏನಂತ ಹೇಳ್ತೀನಿ. ಬಟ್ ಇದಕ್ಕೆ ರೈಟ್ ಆನ್ಸರ್ ಬಿ ಓನ್ಲಿ. ಇದಕ್ಕೆ ಎಲ್ಲದ್ ಬಿ ಓನ್ಲಿ? ಬಿ ಮಾತ್ರ ಸರಿ. ಆಪ್ಷನ್ ಸಿ. ಒಂದೇದು ರಾಂಗ್ ಇದೆ. ಯಾಕೆ ರಾಂಗ್ ಇದೆ? ಬೇಸಿಕ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾನೆ, ಅದು ಸಂವಿಧಾನದಲ್ಲಿ ಉಲ್ಲೇಖ ಆಗಿಲ್ಲ ಅದ್ರ ಮೇಲೆ. ಯಾಕಂತಂದ್ರೆ ಕೇಶವಾನಂದ ಭಾರತಿ ಪ್ರಕರಣ ಬರುತ್ತಲ್ವಾ 1973 ಅವಾಗ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದನ್ನ ನಾವು ಇನ್ಕ್ಲೂಡ್ ಮಾಡ್ತೀವಿ ಕಾನ್ಸ್ಟಿಟ್ಯೂಷನ್ಗೆ. ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ರಾಂಗ್. ಎರಡನೇ ಸ್ಟೇಟ್ಮೆಂಟ್ ನ್ಯಾಯಾಂಗ ವಿಮರ್ಶೆ 13-32-226 ಇತ್ಯಾದಿ ಮೂಲಕ ಇದನ್ನ ಅಧಿಕಾರ ಇದೆ, ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಬಿಫೋರ್. ಮೂಲ ಸಂರಚನಾ ಸಿದ್ಧಾಂತ ಅಂದ್ರೆ ಭಾರತ ಸಂವಿಧಾನದಲ್ಲಿ ಮೂಲ ಸಂರಚನೆ ಎಂಬುದು ಎಲ್ಲಿಯೂ ಕೂಡ ಪದವನ್ನು ಉಲ್ಲೇಖಿಸಿಲ್ಲ. ಇದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ರಿ, ಇದು ಆಲ್ರೆಡಿ ಕ್ವಶನ್ ಆಗಿದೆ. 368ನೇ ವಿಧಿಯಡಿ ತಿದ್ದುಪಡಿ ಮಾಡುವ ನೆಪದಲ್ಲಿ ಸಂವಿಧಾನದ ಆಶಯಗಳನ್ನೇ ಬದಲಾಯಿಸದಂತೆ ಸರ್ವೋಚ್ಚ ನ್ಯಾಯಾಲಯವು ಈ ತತ್ವವನ್ನು ಪ್ರತಿಪಾದಿಸಿದೆ. ಇದರಲ್ಲಿ ಪ್ರಮುಖ ಐತಿಹಾಸಿಕ ತೀರ್ಪುಗಳೇನಿದಾವೆ? ಶಂಕರ ಪ್ರಸಾದ್ 1951, ಸಜ್ಜನ್ ಸಿಂಗ್ 1965 ಪ್ರಕರಣದಲ್ಲಿ ಸಂಸತ್ತಿಗೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಸಂಪೂರ್ಣ ಅಧಿಕಾರವಿದೆ ಎಂದು ಕೋರ್ಟ್ ಹೇಳಿತು. ಶಂಕರ್ ಪ್ರಸಾದ್ ಮತ್ತು ಸಜ್ಜನ್ ಸಿಂಗ್ ಅಲ್ಲಿ. ಗೋಲಕ್ನಾಥ್ ಪ್ರಕರಣದಲ್ಲಿ ಏನ್ ಹೇಳ್ತಾರೆ? ಮೂಲಭೂತ ಹಕ್ಕುಗಳನ್ನು ಕಡಿತಗೊಳಿಸುವಂತಿಲ್ಲ ಎಂದು ತೀರ್ಪು ನೀಡ್ತಾರೆ. ನೆಕ್ಸ್ಟ್ ಕೇಶವಾನಂದ ಭಾರತಿಯಲ್ಲಿ ಏನ್ ಹೇಳ್ತಾರೆ? 1973 13 ನ್ಯಾಯಾಧೀಶರ ಬೃಹತ್ ಪೀಠವು ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು, ಆದರೆ ಮೂಲ ಸಂರಚನೆ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಬದಲಾಯಿಸುವಂತಿಲ್ಲ ಅಂತ ಹೇಳುದು ಕೇಶವಾನಂದ ಭಾರತಿ. ಓಕೆನಾ? ಮೂಲಭೂತ ಹಕ್ಕುಗಳನ್ನು ಕಡಿತಗೊಳಿಸುವುದಿಲ್ಲ ಅಂತ ಹೇಳುದು ಗೋಲಕ್ನಾಥ್. ಶಂಕರಾನಂದ ಪ್ರಸಾದ್ ಮತ್ತು ಸಜ್ಜನ್ ಸಿಂಗ್ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವಿದೆ ಅಂತ ಹೇಳಿದ್ರೆ. ಮೂವರ್ದು ಕೂಡ ಡಿಫ್ರೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಮೂಲ ಸಂರಚನೆಯಲ್ಲಿರುವ ಪ್ರಮುಖ ಅಂಶಗಳೇನಿರ್ತವೆ? ಸಂವಿಧಾನದ ಪರಮೋಚ್ಚತೆ, ಪ್ರಜಾಸತ್ತಾತ್ಮಕತೆ, ಗಣರಾಜ್ಯ, ಜಾತ್ಯತೀತ ಸ್ವರೂಪ ಇದೆ. ಆಮೇಲೆ ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ, ನ್ಯಾಯಾಂಗ ನಡುವಿನ ಅಧಿಕಾರ ವಿಭಜನೆ ಇದೆ, ಭಾರತ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆ ಇದೆ. ಆಮೇಲೆ ನೆಕ್ಸ್ಟ್ ನ್ಯಾಯಾಂಗದ ಸ್ವಾತಂತ್ರ್ಯ ಇದೆ, ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಇದೆ, ಮತ್ತು ಒಕ್ಕೂಟ ವ್ಯವಸ್ಥೆ ಕೂಡ ಮೂಲ ಸಂರಚನೆಯಲ್ಲಿ ಒಳಗೊಂಡಿದೆ. ನೆಕ್ಸ್ಟ್ ನ್ಯಾಯಾಂಗ ವಿಮರ್ಶೆಯಲ್ಲಿ ಏನಿದೆ? ಅರ್ಥ ಮತ್ತು ಮೂಲ. ಶಾಸಕಾಂಗವು ಮಾಡುವ ಶಾಸನಗಳು ಅಥವಾ ಕಾರ್ಯಾಂಗದ ಆದೇಶಗಳು ಸಂವಿಧಾನಕ್ಕೆ ಬದ್ಧವಾಗಿವೆಯೇ ಎಂದು ಪರಿಶೀಲಿಸುವ ಮತ್ತು ಸಂವಿಧಾನ ಬಾಹಿರವಾಗಿದ್ದರೆ ಅದನ್ನು ರದ್ದುಗೊಳಿಸುವ ನ್ಯಾಯಾಂಗದ ಅಧಿಕಾರವೇ ನ್ಯಾಯಾಂಗ ವಿಮರ್ಶೆ ಆಗಿರುತ್ತೆ. ಓಕೆನಾ? ಯಾವುದೋ ಒಂದು ಪಾಸ್ ಆಗಿದ್ರೆ ಅದನ್ನ ಕ್ವಶನ್ ಮಾಡಕ್ ಬರುತ್ತೋ ಇಲ್ಲ ಅನ್ನೋದು. ಓಕೆನಾ? ಅದು ಇತ್ತಂದ್ರೆ ಅದನ್ನ ನ್ಯಾಯಾಂಗ ವಿಮರ್ಶೆ ಮಾಡೋಕೆ ಅವಕಾಶ ಇರುತ್ತೆ. ಇದನ್ನ ಪರಿಕಲ್ಪನೆಯನ್ನ ನಾವು ಅಮೆರಿಕದಿಂದ ತಗೊಂಡಿದ್ದೀವಿ. ಇದಕ್ಕೆ ರಿಲೇಟೆಡ್ ವಿಧಿಗಳು 13 ಇದೆ, 32 ಇದೆ, 226 ರಿಟ್ಗಳು, 2 ರಿಟ್ಗಳ ಬಗ್ಗೆ ಮಾತಾಡುತ್ತೆ. 131, 136 ಆಲ್ರೆಡಿ ಎಲ್ಲ ಹೇಳಿದೆ ನಾನು. ಮತ್ತೇನಿದೆ ಇದರಲ್ಲಿ? ಓಕೆ, ಅವೆಲ್ಲವೂ ಕೂಡ ಕವರ್ ಆಗಿದೆ. ಇದು ಫಂಡಮೆಂಟಲ್ ರೈಟ್ಸ್. ಎಷ್ಟು ಸರಿ ಹೇಳಿದನೋ ಗೊತ್ತಿಲ್ಲ ನಾನು. ಫಂಡಮೆಂಟಲ್ ರೈಟ್ಸ್ ಬ್ಯಾಚ್ ಅಲ್ಲಿ ಮೂಲಭೂತ ಹಕ್ಕುಗಳು ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ನಿಮಗೆ ಕಂಠಪಟ್ಟ ಆಗ್ಬಿಟ್ಟಿರ್ಬೇಕು. ಮೂಲಭೂತ ಹಕ್ಕುಗಳಾಯ್ತು, ಫಂಡಮೆಂಟಲ್ ರೈಟ್ಸ್ ಆಯ್ತು, ಫಂಡಮೆಂಟಲ್ ಡ್ಯೂಟೀಸ್ ಆಯ್ತು, ಪಾರ್ಲಿಮೆಂಟ್ ಆಯ್ತು, ಆಮೇಲೆ CM, PM, ಆಮೇಲೆ CAG, ಪಂಚಾಯತ್, ಸುಪ್ರೀಂ ಕೋರ್ಟು, ಹೈಕೋರ್ಟು, ಇವೆಲ್ಲವೂ ಕೂಡ ಹಾಟ್ ಟಾಪಿಕ್ಸ್ ಇವೆಲ್ಲ. ಆಮೇಲೆ ಶೆಡ್ಯೂಲ್ಸ್, ಆಮೇಲೆ ಪೌರತ್ವ, ಇವೆಲ್ಲ ಕ್ವಶನ್ ಬರ್ತಾ ಇರುವೆ. ಯಾವಾಗ್ಲೂ ಇದ್ರ ಮೇಲೆ ಕ್ವಶನ್ ಬರಲೇಬೇಕು ಇವೆಲ್ಲವೂ ಕೂಡ. ಓಕೆನಾ? ಈ ಕ್ವಶನ್ ಎಲ್ಲ ಎಷ್ಟು ಸರಿ ಕೇಳ್ದೇನೆ ಅನ್ನೋದು ಗೊತ್ತಿಲ್ಲ, ಅಷ್ಟು ಸರಿ ಕೇಳ್ದೇನೆ. ಉದ್ಯೋಗದಲ್ಲಿ ಸಮಾನತೆ ಇರುವುದು 16ನೇ ವಿಧಿ ಹೇಳುತ್ತೆ. ಅಲ್ಪಸಂಖ್ಯಾತರ ಹಕ್ಕು ಬರೋದು 29ರಲ್ಲಿ ಬರುತ್ತೆ. ನೆಕ್ಸ್ಟ್ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಇದು 21ರಲ್ಲಿ ಬರುತ್ತೆ. ಶೋಷಣೆ ವಿರುದ್ಧ 23. ಓಕೆನಾ? ಇದಕ್ಕೆ ಯಾವ್ದಂತ ಹೊಂದಿಸ್ಕೊಳ್ಳಿ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಸೇಮ್ ಇದೆ ಇದರಲ್ಲಿ. ಅವೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ ಇಲ್ಲಿ, ನೀವು ನೋಡ್ಕೊಳ್ರಿ. ಎಲ್ಲಾ ಕ್ಲಾಸಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ. ನೀವೆಲ್ಲ ನೋಟ್ಸ್ ಇನ್ನೊಂದ್ಸರಿ ರಿಪೀಟ್ ಆಗುತ್ತೆ, ನೋಡ್ಕೊಳ್ರಿ. ಆಮೇಲೆ ಪುಟ್ಟಸ್ವಾಮಿ ಪ್ರಕರಣ ಬಂದಿದೆ. ಇಂಥವೆಲ್ಲ ನಿಮ್ಗೆ ಡಿಫಿಕಲ್ಟ್ ಆಗ್ತವೆ. ಆ ಡಿಫಿಕಲ್ಟ್ ಇರೋನೆಲ್ಲ ನಾನು ನಿಮಗೆ ನೋಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಪುಟ್ಟಸ್ವಾಮಿ ಪ್ರಕರಣ ಯಾವ್ದಕ್ಕೆ ರಿಲೇಟೆಡ್ ಅಂತ ಬಹಳ ಸಲ ಕ್ವಶನ್ ಬಂದಿದೆ. ಅದು ಜೀವಿಸುವ ಹಕ್ಕು ರಿಲೇಟೆಡ್, ಆರ್ಟಿಕಲ್ 21ಗೆ ಸಂಬಂಧಿಸಿದೆ. ಇಂಥವೆಲ್ಲ ಕೀ ಪಾಯಿಂಟ್ಸ್ ಬರ್ತವೆ, ಅಂತವನ್ನು ಕೂಡ ನಾನು ನೋಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡಿರ್ತೀನಿ. ನೀವು ನೋಟ್ಸ್ ಅನ್ನ ನೀಟಾಗಿ ನೋಡ್ಕೋಬೇಕು. ಓಕೆ, ಆಲ್ರೆಡಿ ಹೇಳಿದ್ದೀನಿ ಕ್ಲಾಸಲ್ಲಿ. 17 ಕ್ವಶನ್ ಪೇಪರ್ ಏನ್ ಸಾಲ್ವ್ ಮಾಡ್ತೀನಿ,
ಪೂರಾ ಪೊಲಿಟಿ ಕಂಪ್ಲೀಟ್ ಕವರ್ ಆಗಿದೆ ನಿಮಗೆ. ಓಕೆನಾ, ಇದರಲ್ಲಿ ಏನು ಹೊಸದಾಗಿ ಅನ್ನೋದಿಲ್ಲ. ಜಸ್ಟ್ ಕ್ವಶನ್ ಪೇಪರ್ ಮತ್ತೆ ಸಾಲ್ವ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಕ್ವಶನ್ಗೆ ಎಷ್ಟು ನೀಡು ಅದ್ ಮಾತ್ರ ಹಾಕೊಂಡಿದ್ದೀನಿ. ನೆಕ್ಸ್ಟ್, ಭಾರತದ ಒಕ್ಕೂಟ ರಾಷ್ಟ್ರಪತಿಯನ್ನು ಚುನಾಯಿಸುವವರು. ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನ ಚುನಾಯಿಸುವವರು ಯಾರು? ರಾಷ್ಟ್ರಪತಿಗಳನ್ನು ಯಾರು ಎಲೆಕ್ಟ್ ಮಾಡ್ತಾರೆ? ಡೈರೆಕ್ಟ್ ಕ್ವಶನ್. ಸಂಸತ್ತು, ರಾಜ್ಯ ವಿಧಾನಸಭೆ, ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಗಳು ಸದಸ್ಯರು, ಇವರು ಎಲೆಕ್ಟ್ ಮಾಡ್ತಾರೆ. ಇದೇ ರೈಟ್ ಆನ್ಸರ್ ಅದಕ್ಕೆ. ಓಕೆನಾ, ಇದು ಆಯ್ಕೆ ಮಂಡಳಿ ಯಾರು ಇರ್ತಾರೆ? 54ನೇ ವಿಧಿ ಪ್ರಕಾರ ಸಂಸತ್ತಿನ 2 ಮನೆಗಳು ಇರ್ತವೆ, ಲೋಕಸಭೆ ಮತ್ತು ರಾಜ್ಯಸಭೆ. ಚುನಾಯಿತ ಸದಸ್ಯರು ಇರ್ತಾರೆ. ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಇರ್ತಾರೆ. ದೆಹಲಿ, ಪುದುಚೇರಿ, ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಚುನಾಯಿತ ಸದಸ್ಯರು ಇರ್ತಾರೆ. ಯಾರು ಭಾಗವಹಿಸುವುದಿಲ್ಲ? ಸಂಸತ್ತು ಮತ್ತು ವಿಧಾನಸಭೆಗಳ ನಾಮನಿರ್ದೇಶನ ನಾಮಿನೇಟೆಡ್ ಭಾಗವಹಿಸುವುದಿಲ್ಲ. ವಿಧಾನ ಪರಿಷತ್ ಲೆಜಿಸ್ಲೇಟಿವ್ ಕೌನ್ಸಿಲ್ ನಲ್ಲಿರುವ ರಾಷ್ಟ್ರಪತಿ ಚುನಾವಣೆ ಮತದಲ್ಲಿ ಚಲಾಯಿಸುವಂತಿಲ್ಲ. ಓಕೆನಾ, ಇವರು ಭಾಗವಹಿಸುವುದಿಲ್ಲ. ಓಕೆನಾ, ಸಂವಿಧಾನದ ವಿಧಿ ಏನ್ ಹೇಳುತ್ತೆ? 54 ರಾಷ್ಟ್ರಪತಿ ಆಯ್ಕೆ ಮಾಡುವ ವಿಧಾನ. ಚುನಾವಣಾ ಮಂಡಳಿಗಳ ಬಗ್ಗೆ ಹೇಳುತ್ತೆ. 55 ಅವರ ಚುನಾವಣೆ ವಿಧಾನ ಮತ್ತು ಮತಗಳ ಮೌಲ್ಯ ಲೆಕ್ಕಾಚಾರ ಮಾಡೋದ್ರ ಬಗ್ಗೆ. ಆರ್ಟಿಕಲ್ 56 ರಾಷ್ಟ್ರಪತಿಯ ಅಧಿಕಾರಾವಧಿ ಬಗ್ಗೆ, 5 ವರ್ಷ ಅಧಿಕಾರಾವಧಿ. 58 ಏನ್ ಹೇಳುತ್ತೆ? ರಾಷ್ಟ್ರಪತಿ ಸ್ಪರ್ಧಿಸಲು ಬೇಕಾದ ಅರ್ಹತೆಗಳ ಬಗ್ಗೆ ಹೇಳುತ್ತೆ. 35 ಏಜ್ ಇಲ್ಲೇ 35 ಏಜ್ ಆಗಿರ್ಬೇಕು ಅದನ್ನೆಲ್ಲ ಹೇಳೋದು ಅದು ಹೇಳುತ್ತೆ. ಓಕೆನಾ, ಆಲ್ರೆಡಿ ಎಲ್ಲ ರಿಪೀಟ್ ಮಾಡಿರೋದ್ರಿಂದ ನಾನು ಎಕ್ಸ್ಟ್ರಾ ಹೇಳ್ತಿಲ್ಲ. ಇದರಲ್ಲಿ ಏನಿದೆ? ಹೇಗೆ ವರ್ಗಾಯಿಸುವುದು, ಮತ ಚಲಾವಣೆ ಪ್ರಮಾಣಗಳು, ಪ್ರಾತಿನಿಧ್ಯ, ಈ ವ್ಯವಸ್ಥೆ ಮತದಾರರ ಆದ್ಯತೆ ಮೇರೆಗೆ 1, 2 ಹಂತ, ಇವೆಲ್ಲ ತಲೆ ಇಟ್ಕೊಳ್ಬೇಡಿ. ಓಕೆನಾ, ಇಷ್ಟೇ. ಓಕೆನಾ, ಐ ಹೋಪ್ ಎಲ್ಲ ನಿಮಗೆ ಕ್ಲಾಸ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಪೊಲಿಟಿಯಲ್ಲಿ ಎಲ್ಲ ಕ್ವಶನ್ಸ್ ಕೂಡ ನಮ್ಮ ಬ್ಯಾಚ್ ಇಂದ ಕವರ್ ಆಗಿದಾವೆ. ನಿಮಗೆ ಇದರಲ್ಲಿ ಯಾವುದೇ ಡೌಟ್ ಬೇಡ. ನೀವು ಮಿನಿಮಮ್ 1 to 12, 1 to 13 ಬಿಫೋರ್ ಒಂದು 10 ಕ್ಲಾಸ್ ನೋಡ್ಕೊಂಡು ಹೋದ್ರೂ ಕೂಡ ನೀವು ಔಟ್ ಆಫ್ ಔಟ್ ಮಾಡ್ಕೋಬಹುದು ಇದರಲ್ಲಿ. ಬಟ್ ನಾನು 19 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಬಿಫೋರ್ 10 ನೋಡ್ಕೊಂಡು ಹೋದ್ರೆ ಸಾಕು ನೀವು. ಪೊಲಿಟಿ ಕಂಪ್ಲೀಟ್. ಓಕೆನಾ, ಐ ಹೋಪ್ ಅರ್ಥ ಆಯ್ತು ಅಂತ ನಾನು ಹೋಗ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಸಿಗ್ತೀನಿ ಅಂತ. ಟೇಕ್ ಕೇರ್, ಬಾಯ್.